ಇದು ಬ್ಲ್ಯಾಕ್ ಕಬ್ಬು. ಹಾ 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 ನನ್ನ ಹತ್ರ ಸಂಗ್ರಹ ಮಾಡಿದ ಕಬ್ಬಿನಲ್ಲೇ ಹಾ ಅತಿ ಸ್ವೀಟ್ ಇರುವಂತಹ ಕಬ್ಬು ಈ ಬ್ಲ್ಯಾಕ್ ಕಬ್ಬು. ಮ್ಯಾಂಗೋ ಎಷ್ಟು ಜಾತಿ ಇದಾವೆ? ಮ್ಯಾಂಗೋದಲ್ಲಿ 30 ಜಾತಿ, ಅಪ್ಪೈದಲ್ಲಿ 40 ಜಾತಿ, ಕಡಿಗಾಯಿ 2 ಜಾತಿ, ಸಾಸ್ಮೆ ಹಣ್ಣಲ್ಲಿ 2 ಜಾತಿ. ನನ್ನ ಹತ್ರ 30 ತಳಿಯ ಹಲಸಿನ ಜಾತಿಗಳಿದೆ. ಅದರಲ್ಲಿ ಇದು ಒಂದು ಹೊಸ ತಳಿ. ಇದಕ್ಕೆ ನಾವು ಲೋಕಲ್ ಕಾನ್ಕೊಡ್ಲಿ ಜಾಕ್ ಅಂತ ಇಟ್ಕೊಂಡಿರೋದು. ನೆಟ್ಟಿ 1 ತಿಂಗಳಿಗೆ ಇದಕ್ಕೆ ಮಿಡಿ ಸ್ಟಾರ್ಟ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಮಿಡಿ ಬರುತ್ತೆ. ಇದಕ್ಕೆ ನಾವು ಲೋಕಲ್ ಅಲ್ಲಿ ಅದೃಷ್ಟ ಬಾಳೆ ಅಂತ ಕರಿತೇವೆ. ಅದೃಷ್ಟ ಬಾಳೆ. ಅದೃಷ್ಟ ಬಾಳೆ ಇದು ಹೂಗೊಂಚಲು ಬಿಟ್ಟಾಗ ಆ ರೈತನಿಗೆ ಅದೃಷ್ಟ ಒಲ್ದು ಬರೋದು ಗ್ಯಾರಂಟಿ. ನನ್ನ ಹತ್ರ ಒಂದು 8 ಜಾತಿಯ ಪೈನಾಪಲ್ ಇದೆ. ಅದರಲ್ಲಿ ಇದು ಒಂದು ಪೈನಾಪಲ್. ಇದು ಹೆಸರು ಗೊತ್ತಿಲ್ಲ. ಇದು ನೋಡ್ಲಿಕ್ಕೆ ಶೋ ಗಿಡ ಕಂಡಂಗ್ ಕಾಣುತ್ತೆ. ಅದು ಪೈನಾಪಲ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಎಲ್ಲ ನೀಲಿ ತರ ಹೂ ತರ ಕಾಣುತ್ತೆ. ಇದು ಆನ್ಲೈನ್ ಅಲ್ಲಿ ಒಂದು ಪೂಟಿಗೆ 550-600 ರೂಪಾಯಿ ರೇಟ್ ಎಲ್ಲ ಇದೆ. ಇದು ನೋಡ್ಲಿಕ್ಕೆ ತುಂಬಾ ಚಂದ. ಮರಗಳಿಗೆ ಹಬ್ಬಿಸಿದಾಗ ಅದು ಈ ತರ ಅಂಟ್ಕೊಂಡು ಚೆನ್ನಾಗಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ಇದು ಆಸಾಮಿ ಏಲಕ್ಕಿ. ಇದು ಮೇಲ್ಗಡೆ ಹೂ ಬರುತ್ತೆ. ಹೂ ಸಹಿತ ನೋಡ್ಲಿಕ್ಕೆ ತುಂಬಾ ಚಂದ. ಇದರ ಕಾಯಿ ಗಾತ್ರವು ತುಂಬಾ ದೊಡ್ಡ. ಅಂಬಾಡಿ ಎಲೆ ಅಂತಾರೆ ಸರ್. ಅಂಬಾಡಿ ಎಲೆ, ನಾಗಬಳ್ಳಿ, ಲಕ್ವಳ್ಳಿ, ಬನಾರಸ್ ಎಲೆ, ಕಲ್ಕತ್ತಾ ಎಲೆ. ನಮ್ಮಲ್ಲಿ ಲೋಕಲ್ 2 ವೆರೈಟಿ ಇದೆ. ಉದಯಂ ಇದೆ, ಕೆಂಪು ಚಂದ್ರಬಾಳೆ, ಹಸಿರು ಚಂದ್ರಬಾಳೆ, ಶ್ರೀಕೃಷ್ಣ ಬಾಳೆ, ಥೈ ಬ್ಲ್ಯಾಕ್, ಪೆಹಿ ಬನಾನಾ, ಸ್ನೋ ಬನಾನಾ, ಕಾವೇರಿ ಬಾಳೆ, ಕಸ್ತೂರಿ ಬಾಳೆ, ಇನ್ನು ಕೆಲವು ಹೆಸರು ನೆನಪಾಗ್ತಾ ಇಲ್ಲ. ಒಟ್ಟು ಒಂದು 80 ವೆರೈಟಿ ಇದೆ. ದೇಶಿ ಮತ್ತು ವಿದೇಶಿ. ದೇಶಿ ಮತ್ತು ವಿದೇಶಿ ಬಾಳೆಗಳಿದೆ. ರೈತ ಬಾಂಧವರಿಗೆ ನಮಸ್ಕಾರ. ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುವು. ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೀವಿ. ಇವತ್ತು ಒಬ್ಬ ವಿಶೇಷ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಮೊದಲಿಗೆ ತಮ್ಮ ಹೆಸರು ಮತ್ತು ವಿಳಾಸ ನಮ್ಮ ರೈತರಿಗೆ ಹೇಳ್ರಿ ಸರ್. ಪ್ರಸಾದ್ ರಾಮ ಹೆಗಡೆ, ಕಾನಕೊಡ್ಲು, ಯಲ್ಲಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ನಾನು ಕಳೆದ 20 ವರ್ಷದಿಂದ ಕೃಷಿ ಮಾಡ್ಕೊಂಡು ಬಂದಿದ್ದೇನೆ. ಟೋಟಲ್ ಆಗಿ ಎಷ್ಟು ಎಕರೆ ತೋಟ ಇದೆ ಸರ್? ನಂದು 5 ಎಕರೆ ತೋಟ ಇದೆ. 5 ಎಕರೆ ಮೇನ್ ಆದಾಯಕ್ಕೋಸ್ಕರ ಮಾಡಿರುವಂತದ್ದು ಅಡಿಕೆ, ಕಾಳುಮೆಣಸು, ದಾಲ್ಚಿನ್ನಿ ಮತ್ತು ಔಷಧಿ ಗಿಡಗಳು, ಹೈನುಗಾರಿಕೆ, ಜೇನು ಸಾಕಾಣಿಕೆ ಎಲ್ಲ ಇದೆ. ಇತ್ತೀಚೆಗೆ ಬೇರೆ ಬೇರೆ ಜಾತಿಯ ಔಷಧಿ ಗಿಡಗಳು, ಹಣ್ಣಿನ ಗಿಡಗಳು, ಬೇರೆ ತಳಿಯ ಬಾಳೆ ಗಿಡಗಳು, ಹೀಗೆ 1800ಕ್ಕೂ ಅಧಿಕ ಜಾತಿಯ ಗಿಡಗಳನ್ನ ಸಂರಕ್ಷಣೆ ಮಾಡಿ ಬೆಳೆಸ್ಕೊಂಡು ಬಂದಿದ್ದೇನೆ. 1800 ಸರ್? 1800. ಅದರಲ್ಲಿ ಕಾಡು ಹಣ್ಣುಗಳು, ವಿದೇಶಿ ಹಣ್ಣುಗಳು ಕೂಡ ಇದೆ. ಸರ್, ಈಗ ಮುಖ್ಯವಾಗಿ ಕಾಳು ಮೆಣಸಿನ ಬಗ್ಗೆ ಬಂದ್ರೆ ಯಾವ್ಯಾವ ವೆರೈಟಿ ಕಾಳು ಮೆಣಸು ಇದಾವೆ ಸರ್? ಕಾಳುಮೆಣಸಲ್ಲಿ ನನ್ನ ಹತ್ರ 28 ವೆರೈಟಿ ಇದೆ. 95% ಶೇಕಡ ಪುಣಿಯೂರ್ ಒಂದನ್ನ ನಾನು ಹಾಕೊಂಡಿದ್ದೇನೆ. ಯಾಕಂದ್ರೆ ಇದು ಎಲ್ಲಾ ಭಾಗದಲ್ಲೂ ಹೊಂದಾಣಿಕೆ ಆಗುವಂತದ್ದು, ಇಳುವರಿ ಪ್ರತಿ ವರ್ಷ ಕೊಡುವಂತದ್ದು. ಅದರಲ್ಲಿ ಅತಿ ಉದ್ದದ ಗಾತ್ರದ ಕುರಿಮಲೆ ಅಂತ ಕರೆಯುವಂತದ್ದು, 18 ಸೆಂಟಿಮೀಟರ್ ಉದ್ದ ಬರುವಂತ ತಳಿಗಳು ಕೂಡ ಇದೆ. ಅತಿ ಚಿಕ್ಕ ಗಾತ್ರದ್ದು ನೀಲಮಂಡಿ, ಈ ತರ ತಳಿಗಳು ಕೂಡ ಇದೆ. ಟೋಟಲ್ ಆಗಿ 28 ತಳಿಗಳಿದಾವೆ. ಇದನ್ನ ಅಡಿಕೆ ಗಿಡಕ್ಕೆ ಹಬ್ಸಿ ಬೆಳೆಸಿರುವಂತಹದ್ದು. ಒಂದು ಸ್ವಲ್ಪವನ್ನ ಬುಷ್ ಪೇಪರ್ ತರನು ಮಾಡಿದ್ದೇನೆ. ಅದು ಪಾಟ್ ಅಲ್ಲಿ ಬೆಳೆಸುವಂತಹದ್ದು. ಅಂದ್ರೆ ನಾವೀಗ ತೋಟ ಇಲ್ಲ, ಭೂಮಿ ಇಲ್ಲ ಅಂತ ಆದಾಗ ಅದನ್ನ ಟೆರಸ್ ಮೇಲೂ ಮಾಡಬಹುದು. ಈ ಕಾಳುಮೆಣಸು ಮಾಡಬಹುದು. ಇದನ್ನು ನಾವು ಸೈಡ್ ಟೊಂಗೆಯನ್ನ ಕಟ್ ಮಾಡಿ ಪಾಟ್ ಅಲ್ಲಿ ಹಾಕಿ ಬೆಳೆಸಿದಾಗ ಅದು ಗೂಡಾಗಿ ಬರುತ್ತೆ. ಸರ್, ಮುಖ್ಯವಾಗಿ ಈ ಅಡಿಕೆ ತೋಟಕ್ಕೆ ಯಾವ ತರ ಗೊಬ್ಬರ ಬಳಸ್ತೀರಿ, ಯಾವ ತರ ಔಷಧಿಗಳನ್ನ ಬಳಸ್ತೀರಿ ಸರ್? ನಾವೀಗ ಅಡಿಕೆಗೆ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರವನ್ನ ಒಂದು 10 kg ಕೊಡ್ತೇವೆ. ಅದ್ರ ಜೊತೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ NPK ಯನ್ನ ಕೊಡ್ತೇವೆ. NPK ಯನ್ನ ಕೊಡದೆ ಹೋದ್ರೆ ಇಳುವರಿ ಕಡಿಮೆ. ಈಗ ನಾವು ಎಕರೆಗೆ 18-20 ಕ್ವಿಂಟಲ್ ಅಡಿಕೆ ಇಳುವರಿ ಬೇಕು ಅಂದಾಗ NPK ಯನ್ನ ಸಾರ್ವಜನಿಕ ರಂಜಕ ಪೊಟ್ಯಾಷಿಯನ್ನ 100 ಗ್ರಾಮ್ 125 ಗ್ರಾಮ್ ಅನ್ನ ಬುಡಕ್ಕೆ ಕೊಡ್ತೇವೆ. ಅದ್ರ ಜೊತೆಯಲ್ಲಿ ಸ್ವಲ್ಪ 5 ಗ್ರಾಮ್ ಜಿಂಕ್ ಮತ್ತು ಬೊರಾನ್ ಅನ್ನ ಹಾಕ್ತೇವೆ. ಸರ್, ಈ ಅಡಿಕೆ ತೋಟದಲ್ಲಿ ಅಂತರ ಯಾವ ರೀತಿ ಇಟ್ಕೊಂಡ್ರಿ? ಮಧ್ಯದಲ್ಲಿ ಬಾಳೆಹಣ್ಣು ಕಾಣ್ತಾ ಇದೆ, ಅದನ್ನ ಯಾವ ರೀತಿ ಹಾಕಿದಿರಿ ಸರ್? 9x9ಕ್ಕೆ ನಾವು ಅಡಿಕೆ ಹಾಕಿರೋದು. ಮಧ್ಯದಲ್ಲಿ ಒಂದು 20-30 ಅಡಿಗೆ ದೂರಕ್ಕೆ ಒಂದೊಂದು ಹೊಸ ವೆರೈಟಿ ಅಥವಾ ಹಳೆ ತಳಿಗಳು ಬಾಳೆಗಳನ್ನ ಹಾಕೊಂಡಿರೋದು. ಬಾಳೆಯಲ್ಲಿ ಎಷ್ಟು ವೆರೈಟಿ ಇದಾವೆ ಸರ್? ಬಾಳೆಯಲ್ಲಿ ಈಗ 80 ವೆರೈಟಿ ಇದೆ. ಯಾವ್ಯಾವ ಅಂತ ಹೇಳ್ಬೋದು ಸರ್? ಮೇನ್ ಇರೋದು ಉದಯಂ ಇದೆ, ಕೆಂಪು ಚಂದ್ರಬಾಳೆ, ಹಸಿರು ಚಂದ್ರಬಾಳೆ, ಶ್ರೀಕೃಷ್ಣ ಬಾಳೆ, ಥೈ ಬ್ಲ್ಯಾಕ್, ಪೆಹಿ ಬನಾನಾ, ಸ್ನೋ ಬನಾನಾ, ಕಾವೇರಿ ಬಾಳೆ, ಕಸ್ತೂರಿ ಬಾಳೆ, ಇನ್ನು ಕೆಲವು ಹೆಸರು ನೆನಪಾಗ್ತಾ ಇಲ್ಲ. ಒಟ್ಟು ಒಂದು 80 ವೆರೈಟಿ ಇದೆ. ದೇಶಿ ಮತ್ತು ವಿದೇಶಿ ಬಾಳೆಗಳಿದೆ. ಸರ್, ಅವರು ಟೋಟಲ್ ಆಗಿ 1800 ವಿಧದ ಗಿಡಗಳನ್ನ ಬೆಳೆಸಿದ್ದಾರೆ. ಒಂದೊಂದು ವಿಶೇಷತೆ ಇರ್ತದೆ. ಅದನ್ನೆಲ್ಲ ಹೇಳ್ತಾ ಹೋದ್ರೆ
ಸರ್ ಅವ್ರ ತೋಟದಲ್ಲೇ ಒಂದ್ ತಿಂಗಳು ಇರ್ಬೇಕಾಗ್ತದೆ. ಹಾಗಾಗಿ ಮುಖ್ಯವಾಗಿರುವಂತ ವಿಶೇಷವಾಗಿರುವಂತ ಹಣ್ಣಿನ ಗಿಡಗಳಾಗ್ಲಿ ಇತರ ಬೆಳೆಗಳ ಬಗ್ಗೆ ಒಂದೊಂದಾಗಿ ಮಾಹಿತಿನ ಪಡೆಯೋಣ. ಸರ್, ನಿಮ್ಮ ಹತ್ರ ಮೇನ್ ಇರೋವು ನೋಡಕ್ಕೆ ಆಕರ್ಷಣೆ ಇರೋವು ಮತ್ತು ಅದರ ಉಪಯೋಗಗಳು ಒಂದೊಂದಾಗಿ ಹೇಳ್ತಾ ಹೋಗಿ ಸರ್. ಇದು ಕುಬ್ಜ ಅಡಿಕೆ. ಇದು ಈಗ 3ನೇ ವರ್ಷದ ಗಿಡ. ಇದಕ್ಕೆ 2ನೇ ವರ್ಷಕ್ಕೆ ಕೊನೆ ಸ್ಟಾರ್ಟ್ ಆಗಿದೆ. ಕೊನೆಗ ನಮ್ಮ ಭಾಗಕ್ಕೆ ಇದು ಚಿಕ್ಕ ಚಿಕ್ಕ ಕೊನೆಯಾಗಿ ಬರುತ್ತೆ. ಹಾ ಸರ್. ಇದನ್ನ ನಾವೀಗ ಅತ್ಯಧಿಕ ಇಳುವರಿ ಸಲುವಾಗಿ ಇದನ್ನ ಬೆಳೆಸಬಾರದು ಅಂತ ನನ್ನ ಅಭಿಪ್ರಾಯ. ಆದ್ರೆ ಶೋಕ್ಕೆ ಇದು 1-2 ಕೊನೆಯನ್ನ ಆಗತ್ತೆ. ಜಾಜಿಕಾಯಿ ಇದರಲ್ಲಿ ನನ್ನ ಹತ್ರ 2 ತಳಿಗಳಿದೆ. ಇದು ಅತಿ ದೊಡ್ಡ ಆಗುವಂತಹ ಜಾಜಿಕಾಯಿ ಈಗ ಜಸ್ಟ್ ಮಿಡಿ ಆಗಿ ಕಾಯಾಗುವ ಹಂತಲ್ಲಿದೆ. ಇದು ತುಂಬಾ ಕಾಯಿ ಬಿಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಲಾಭದಾಯಕವಾಗಿ ಇದನ್ನು ಕೂಡ ಮಾಡಬಹುದು. ಜಾಪತ್ರೆ ಜಾಯಿಕಾಯಿ ಅಂತಾರಲ್ಲ ಸರ್. ನನ್ನ ಹತ್ರ 6 ಜಾತಿಯ ವೀಳ್ಯದೆಲೆ ಇದೆ. ಇದು ಅಂಬಾಡಿ ಎಲೆ. ಅಂಬಾಡಿದ ಏನು ವಿಶೇಷತೆ ಸರ್? ಇದು ಸ್ವಲ್ಪ ಮೆಣಸಿರುತ್ತೆ. ಇದನ್ನ ಹೆಚ್ಚಾಗಿ ನಮ್ಮಲ್ಲಿ ದೀಪಾವಳಿಗೆ ಗೋಪೂಜೆಗೆ ಇದನ್ನ ಜಾಸ್ತಿ ಉಪಯೋಗಿಸುವಂತದ್ದು. ಇದನ್ನು ಎಲೆ ಅಡಿಕೆ ಜೊತೆನೂ ತಿನ್ಬಹುದು. ಸ್ವಲ್ಪ ಮೆಣಸಿರುತ್ತೆ, ಖಾರ ಇರುತ್ತೆ. ಅಂಬಾಡಿ ಎಲೆ ಅಂತಾರೆ ಸರ್. ಅಂಬಾಡಿ ಎಲೆ. ಇದಲ್ದೆ ಮತ್ತೆ ಯಾವ್ಯಾವ ಇದಾವ ಸರ್? ನಾಗಬಳ್ಳಿ, ಲಕ್ವಳ್ಳಿ, ಬನಾರಸ್ ಎಲೆ, ಕಲ್ಕತ್ತಾ ಎಲೆ. ನಮ್ಮಲ್ಲಿ ಲೋಕಲ್ 2 ವೆರೈಟಿ ಇದೆ. ವೆರಿಗೇಟೆಡ್ ಎಲೆ ಇದೆ. ಎಲೆಯಲ್ಲೂ ವೆರಿಗೇಟೆಡ್ ಇದೆ. ಅದು ತುಂಬಾ ಮೆಣಸು. ಇದು ಶ್ರೀಕೃಷ್ಣ ಬಾಳೆ. ಇದು ಬುಡದಿಂದ ಮೇಲ್ ತನಕ ಕಾಂಡ ಸಹಿತ ಕಪ್ಪಾಗತ್ತೆ. ಕೊನೆ ಹೀಗೆ ಮೇಲ್ಗಡೆ ಹೋಗುವಂತದ್ದು. ಇದು ಸ್ವಲ್ಪ ನಾವು ದೇವರನ್ನ ಹೇಗೆ ಪೂಜಿಸ್ತೇವೋ ಹಾಗೆ ಇಟ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಮಡಿ ಈ ತರ ಎಲ್ಲ ಇರುತ್ತೆ. ಇದು ಸ್ವಲ್ಪ ಈಗ ಅಶುಚಿ ಆದ್ರೆ ಈ ಗಿಡ ಸತ್ತೋಗುತ್ತೆ ಅಂತ ಒಂದು ನಂಬಿಕೆ. ಅಂದ್ರೆ ಮಡಿಯಿಂದ ಇರ್ಬೇಕು ಅಂತ. ಇದು ಆಸಾಮಿ ಏಲಕ್ಕಿ. ಇದು ಮೇಲ್ಗಡೆ ಹೂ ಬರುತ್ತೆ. ಹೂ ಸಹಿತ ನೋಡ್ಲಿಕ್ಕೆ ತುಂಬಾ ಚಂದ. ಇದರ ಕಾಯಿ ಗಾತ್ರವು ತುಂಬಾ ದೊಡ್ಡ. ಗರಂ ಮಸಾಲೆ ಈ ತರದಕ್ಕೆ ಹೋಗುವುದು ಜಾಸ್ತಿ. ಆಸಾಮ್ ಏಲಕ್ಕಿ ಅಂತಾರೆ. ಸಾಮಾನ್ಯವಾಗಿ ಏಲಕ್ಕಿಗಳೆಲ್ಲ ಕೆಳಗಡೆ ಬರುವಂತದ್ದು. ಇದು ಟೇಸ್ಟ್ ಅಲ್ಲಿ ಏಲಕ್ಕಿ ತರ ಸ್ಮೆಲ್ ಇರಲ್ಲ, ಸ್ವಲ್ಪ ಚೇಂಜ್ ಇರುತ್ತೆ. ಗಾತ್ರದಲ್ಲಿ ತುಂಬಾ ದೊಡ್ಡ. ಎಷ್ಟು ನಾಟಿ ಮಾಡಿದ ಎಷ್ಟು ವರ್ಷ ಕಾಯಿ ಬಿಡುತ್ತೆ ಸರ್? ಇದನ್ನ ನಾವು ಈಗ ಇದರ ಕಂದುಗಳನ್ನ ಕಿತ್ತು ನಾಟಿ ಮಾಡಿದಾಗ 2ನೇ ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ. 2ನೇ ವರ್ಷದಿಂದ ಸ್ಟಾರ್ಟ್ ಆಗಿದೆ. ಈ ಬೆಲೆನೂ ಸಹ ಚೆನ್ನಾಗಿರ್ಬೇಕು ಸರ್. ಬೆಲೆನೂ ಚೆನ್ನಾಗಿದೆ. ಆದ್ರೆ ನಮ್ಮ ಈ ಕಡೆ ಭಾಗದಲ್ಲಿ ಇದಕ್ಕೆ ಅಷ್ಟು ಪರಿಚಯ ಇಲ್ಲ. ಇದು ಆಸಾಂ ಕಡೆ ಆ ಕಡೆ ಎಲ್ಲ ತುಂಬಾ ಬೇಡಿಕೆ ಇರುವಂತದ್ದು. ಇದು ಎಂಗಾಂಬಿ ಬಾಳೆ. ಇದು ಒಂದು 20 ಅಡಿ ಹೈಟ್ ಆಗುವಂತದ್ದು. 18 ರಿಂದ 20 ತಿಂಗಳಕ್ಕೆ ಕೊನೆ ಬರುತ್ತೆ. ಕೊನೆಯಾಗ ತೂಕ ಮಾಡಿದಾಗ ಸರಾಸರಿ 40 kg ಅನ್ನ ತೂಗುವಂತದ್ದು. ಹಣ್ಣಿನಲ್ಲಿ ಸಾಮಾನ್ಯ ಈಗ ನೇಂದ್ರ ಬಾಳೆ ತರನೇ, ಅದ್ರ ಟೇಸ್ಟ್ ಚೆನ್ನಾಗಿದೆ. 20 ಅಡಿವರೆಗೂ ಹೈಟ್ ಹೋಗುತ್ತೆ ಸರ್. 20 ಅಡಿ ಹೈಟ್ ಹೋಗುತ್ತೆ. ಒಂದು ಕೊನೆ ಗಾತ್ರ 40 kg ಲೆಕ್ಕ ತಗೋತ್ತೆ. ವೀಳ್ಯದೆಲೆಯಲ್ಲಿ ಇದು ಒಂದು ಜಾತಿ ಲಕ್ಕೊಳ್ಳಿ ಅಂತ, ಲೋಕಲ್ ವೆರೈಟಿ. ಎಷ್ಟು ಚಿಕ್ಕ ಎಲೆಗಳಿದಾವಲ್ಲ ಸರ್? ಎಲೆ ಚಿಕ್ಕದೇ ಇರುತ್ತೆ. ಆದ್ರೆ ಇದನ್ನ ಅಡಿಕೆ ಜೊತೆ ನಾವು ತಿಂದಾಗ ತುಂಬಾ ಟೇಸ್ಟ್ ಆಗುವಂತದ್ದು. ಲಕ್ಕೊಳ್ಳಿ ಅಂತ. ಲಕ್ಕೊಳ್ಳಿ ಎಲೆ ಅಂತ. ಎಲೆ ಚಿಕ್ಕದು. ಇಡೀ ಬಳ್ಳಿನೂ ಚಿಕ್ಕದೇ ಎಲೆ ಇರುತ್ತೆ. ಹೌದು ಸರ್, ತುಂಬಾ ಚಿಕ್ಕವಿದೆ. ತುಂಬಾ ಚಿಕ್ಕದಿದೆ. ಇದು ಕೆಂಪು ಏಲಕ್ಕಿ. ಇದು ಇನ್ನು ಇಲ್ಲಿ ನಮ್ಮಲ್ಲಿ ಹೂಗೊಂಚಲು ಅಥವಾ ಕಾಯಿ ಆಗಿಲ್ಲ. ಜಸ್ಟ್ ನೆಟ್ಟು 7 ತಿಂಗಳಾಗಿರುವಂತಹದ್ದು. ಇದರ ಕಾಂಡನೂ ಸಹಿತ ಕೆಂಪು. ಏಲಕ್ಕಿ ಕಲರ್ ಕೆಂಪಾಗತ್ತೆ ಅಂತ ಹೇಳಿದ್ದಾರೆ. ಬಡಿ ಇಲಾಚಿ ಅಂತ ಹೇಳ್ತಾರೆ. ಬಡಿ ಇಲಾಚಿ ಕೆಂಪಿಗೆ ಇರುತ್ತೆ ಸರ್. ಕೆಂಪು ಇಲಾಚಿ. ಇದು ಕಲ್ಕತ್ತಾ ಎಲೆ. ಎಲೆಯಲ್ಲಿ ಇನ್ನೊಂದು ತಳಿ. ಇದು ಕಲ್ಕತ್ತಾ ಎಲೆ. ಇದು ಎಲೆಯ ಗಾತ್ರ ದೊಡ್ಡ. ಕಲ್ಕತ್ತಾ ಎಲೆ ಸಿಹಿ ಮತ್ತು ಖಾರ ಬರುತ್ತೆ. ಇದು ಖಾರ ಇರುವಂತಹ ಕಲ್ಕತ್ತಾ ಎಲೆ. ಖಾರ ಇರುವಂತದ್ದು. ಇದು ರಾಣಿ ಎಲೆ. ರಾಣಿ ಎಲೆ ಅಂತ ಅಥವಾ ಚಪ್ರ ಎಲೆ ಅಂತ ಕರಿತಾವೆ. ಇದು ಚಪ್ರ ಮಾಡಿ ಸಹಿತ ಬೆಳೆಸಬಹುದು. ಇದು ಹೆಚ್ಚಾಗಿ ಕುಮಟಾ ಭಾಗದಲ್ಲಿ ಜಾಸ್ತಿ ಬಳಸುವಂತದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಇದು ವಿದೇಶಗಳಿಗೂ ಕೂಡ ರಫ್ತಾಗುವಂತದ್ದು. ವಿದೇಶಗಳಿಗೂ ರಫ್ತಾಗುವಂತದ್ದು. ಚಕ್ವಾತದಲ್ಲಿ ನನ್ನ ಹತ್ರ 3 ತಳಿ ಇದೆ. 3 ವೆರೈಟಿ ಇದೆ. ಇದು ಒಳಗಡೆ ಸ್ವಲ್ಪ ವೈಟ್ ಬರುವಂತದ್ದು. ಇದು ಸ್ವೀಟ್ ಇದೆ, ಹುಳಿ ಇಲ್ಲ. ಸ್ವೀಟ್ ಇದೆ. ಕಾಯಿ ಗಾತ್ರನು ಚೆನ್ನಾಗಿ ಬಂದೈತೆ. ಕಾಯಿ ಗಾತ್ರ ಇದು ಇನ್ನು ಫುಲ್ ಬಲ್ತಿಲ್ಲ. ಬಲ್ತಾಗ ಇನ್ನು ಕಾಯಿ ದೊಡ್ಡ ಬರುತ್ತೆ. ಇದು ಅರಸುಬಾಯಿ ಅಂತ ಒಂದು ಜ್ಯೂಸ್ ಮಾಡುವಂತಹ ಹಣ್ಣು. ಹೊಸದಾಗಿ ಈ ಸಲ 2 ಮಿಡಿ ಬಿಟ್ಟು ಕಾಯಿ ಆಗ್ಲಿಕ್ಕೆ ಆಗಿದೆ. ಸೈಜ್ ದಪ್ಪ ಬರುತ್ತೆ, ತುಂಬಾ ದೊಡ್ಡ ಬರುತ್ತೆ. ಇದು ವಿಶೇಷವಾಗಿ ಜ್ಯೂಸಿಗೆ ಉಪಯೋಗಿಸುವಂತದ್ದು. ಮತ್ತೆ ಸಾಮಾನ್ಯ ಇದು ಎಲ್ಲಾ ಟೈಮ್ ನಲ್ಲೂ ಆಗತ್ತೆ ಅನ್ಸುತ್ತೆ. ಯಾಕೆ ಕೇಳಿದ್ರೆ ಒಂದ್ ಕಡೆ ಹೂ ಇರುತ್ತೆ, ಒಂದ್ ಕಡೆ ಕಾಯಿ ಆಗತ್ತೆ. ಹೌದು ಸರ್.
ಬುಡದಿಂದಲೂ ಹೂ ಬಿಟ್ಟಿರ್ತದೆ ಸರ್. ಬುಡದಿಂದನೂ ಹೂವಿದೆ. ಇಲ್ಲಿ ನೋಡಿ, ಇಲ್ಲಿ ಈಗ ಹೂವಾಗಿದೆ, ಆಗ್ತಾ ಇದೆ. ಹೌದು ಸರ್. ನನಗೆ ತಿಳಿದ ಮಟ್ಟಿಗೆ 3 ಜಾತಿ ಈಶ್ವರಿ ಬಳ್ಳಿಗಳಿದೆ. ಅದರಲ್ಲಿ ಇದು ಒಂದು. ಇದನ್ನು ಸಾಮಾನ್ಯವಾಗಿ ವಿಷಕಾರಕ ಹಾವುಗಳು ಅಥವಾ ಚೇಳುಗಳು ಈ ತರ ಏನಾದ್ರು ಕಚ್ಚಿದಾಗ ಇದ್ರ ಪ್ರಯೋಗ ಮಾಡ್ತಾರೆ. ಇದರ ಎಲೆಯನ್ನ 4 ಅಥವಾ 5 ಎಲೆಯನ್ನ ತಿನ್ಬೇಕು. ಹಾಗೆ ತಿಂದ್ರೆ ಇದು ಈ ಎಲೆ ಕೂಡ ಒಂಥರ ವಿಷವಾಗುತ್ತೆ. ಏನಾದ್ರು ಸಮಸ್ಯೆ ಬಂದ್ರೆ ಮಾತ್ರ ತಿನ್ಬೇಕು. ಇದು ಮತ್ತೆ ತುಂಬಾ ಕಹಿ. ಇದು ಕೈರ ಅಂತ ಒಂದು ಗಿಡ. ಇದು ಕಾಂಡ ತುಂಬಾ ಗಟ್ಟಿ ಇರುವಂತಹದ್ದು. ಇದರಿಂದ ಈ ಯಕ್ಷಗಾನ ಕಲೆಗಳಲ್ಲಿ ಮೃದಂಗ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸುವಂತಹದ್ದು. ಆಮೇಲೆ ಮಾಂಸ ಪದಾರ್ಥಗಳನ್ನು ಕೊಚ್ಚುವಾಗ ಅಡಿಮಣೆಯಾಗಿ ಕೂಡ ಇದನ್ನ ಉಪಯೋಗಿಸ್ತಾರೆ. ಗಟ್ಟಿ ಇರೋದ್ರಿಂದ ಬೇಗ ಸವಿಯೋದಿಲ್ಲ ಅಂತ. ಇದನ್ನ ಪಾನ್ ಮಸಾಲದಲ್ಲಿ ಕಾಚ್ ಅಂತ ಬರುತ್ತಲ್ವ, ಅದಕ್ಕೆ ಸಹಿತ ಮಾಡುವಂತಹದ್ದು ಇದರದ್ದೇ ಮಾಡುವಂತಹದ್ದು. ಈ ಮರಕ್ಕೂ ತುಂಬಾ ಬೇಡಿಕೆ ಇದೆ. ಇದು ಬೆಳವಣಿಗೆ ನಿಧಾನ. ಇದು ಸಾಮಾನ್ಯವಾಗಿ 25 ವರ್ಷದ ಮರ, ಎಷ್ಟು ದೊಡ್ಡ ಆಗಿದೆ. ತುಂಬಾ ಅಂದ್ರೆ ತುಂಬಾ ಗಟ್ಟಿ ಬರುವಂತಹದ್ದು. ಮತ್ತೆ ಯಜ್ಞ ಯಾಗಾದಿಗಳಲ್ಲಿ ಇದನ್ನ ಸಮಿಧವಾಗಿ ಬಳಸ್ತಾರೆ. ಇದು ಕಾಜು ಯಾವ ತರ ಕಲೆಕ್ಟ್ ಮಾಡ್ತಾರೆ ಸರ್? ಅದನ್ನ ಒಳಭಾಗದ ಅದನ್ನ ಕಾಂಡದ ತಿರುಳನ್ನ ಮಷಿನ್ಗಳಲ್ಲಿ ಅದನ್ನ ಸಣ್ಣ ಪೀಸ್ ತರ ಮಾಡಿ ಅದನ್ನ ಕಲೆಕ್ಟ್ ಮಾಡ್ತಾರೆ. ಇದು ಪ್ಲಾಸ್ಟಿಕ್ ಬಾಳೆ. ಇದು ಗೊನೆಗಳನ್ನ ಬಿಡಲ್ಲ. ಇದನ್ನ ನಾವು ಈ ಬಾಳೆ ಹಿಂದೆ ಏನಿತ್ತು ಕಳೆದ್ರೆ, ಬಾಳೆ ಎಲೆಯಲ್ಲಿ ಊಟ ಮಾಡಿದಾಗ, ಬಿಸಿ ಅನ್ನ ಅಥವಾ ಪದಾರ್ಥಗಳನ್ನು ಹಾಕಿ ಊಟ ಮಾಡಿದಾಗ ಅದರಿಂದ ಒಂದು ಔಷಧಿ ಗುಣವನ್ನ ನಮ್ಮ ದೇಹಕ್ಕೆ ಬರುತ್ತೆ ಅಂತ ನಂಬಿಕೆ ಇತ್ತು. ಮತ್ತೆ ಚಿಕ್ಕ ಜಾಗದಲ್ಲಿ ಬಾಳೆಗಳನ್ನ ಬೆಳೆಸಲಿಕ್ಕೆ ಆಗ್ತಾ ಇಲ್ಲ. ಇದು ಚಿಕ್ಕ ಜಾಗದಲ್ಲೂ ಕೂಡ ಬೆಳೆಯುತ್ತೆ, ಗೊನೆ ಬರಲ್ಲ. ಈಗ ಊಟ ತಿಂಡಿಗಳಿಗೆ ಇದು ಉತ್ತಮ ಆಗತ್ತೆ. ಅಂದ್ರೆ ವಿಶೇಷವಾಗಿ ಬರೀ ಎಲೆ ಮಾತ್ರ ಬರ್ತದೆ. ಎಲೆ ಮಾತ್ರ ಬರುತ್ತೆ. ಇದು ಮತ್ತೆ ಸಾಮಾನ್ಯವಾಗಿ ಉಳುಕಿ ಬಾಳೆಗಳು ಹೀಗೆ ಒಡಿತಿದೆ, ಇದು ಎಲ್ಲೂ ಒಡಿಯಲ್ಲ. ಹಾಗಾಗಿ ಇದಕ್ಕೆ ಪ್ಲಾಸ್ಟಿಕ್ ಬಾಳೆ ಅಂತ ಹೇಳುವಂತದ್ದು. ಇದು ವೆರಿಗೇಟೆಡ್ ಬಾಳೆ. ಹಣ್ಣು ಕೂಡ, ಕಾಯಿ ಕೂಡ ವೆರಿಗೇಟೆಡ್ ಬರುವಂತದ್ದು. ಅಲ್ಲಿ ಒಂದು ಚೀಲ ಹಾಕಿರೋದು, ಎತ್ತರಕ್ಕೆ ಒಂದು ಕೊನೆ ಬಂದಿದೆ. ಇದು ಚಿಕ್ಕ ಗಿಡ, ನೋಡ್ಲಿಕ್ಕೂ ತುಂಬಾ ಶೋ ಪ್ಲಾಂಟ್ ತರ ಕಾಣುವಂತದ್ದು. ಒಂಥರ ಕಲರ್ ಮಾಡಿದಂಗೆ ಕಾಣುವಂತದ್ದು. ತುಂಬಾ ಚೆನ್ನಾಗಿದೆ ಸರ್. ಇದು ರಸಬಾಳೆ. ಇದು ಚಿಕ್ಕ ರಸಬಾಳೆ, ಕಾಯಿ ಗಾತ್ರದ ಸ್ವಲ್ಪ ಸಣ್ಣ ಇರುವಂತದ್ದು. ನಾನು ಆಗ್ಲೇ ಹೇಳ್ದಂಗೆ ಪ್ರತಿಯೊಂದು ಬಾಳೆ ಕೊನೆಗೂ ನಮ್ಮಲ್ಲಿ ಈಗ ರಕ್ಷಾ ಕವಚ ಇಲ್ಲ ಅಂದ್ರೆ ಮಂಗಗಳು ತಿಂದ್ಬಿಡತ್ತೆ. ಇದು ಹಣ್ಣು ಮಾತ್ರ ತುಂಬಾ ಸ್ವೀಟು. ಈ ಚಿಕ್ಕ ರಸಬಾಳೆ ಒಂದು ವೈಶಿಷ್ಟ್ಯ ಏನು ಕೇಳಿದ್ರೆ, ಫುಲ್ಲ ಬಲಿತಕ್ಕ ಆಗೋ ತನಕ ಬಿಡಬಾರ್ದು. ಮುಕ್ಕಾಲು ಪ್ರಮಾಣ ಬವಿತ್ ಮೇಲೆ ತೆಗೆದಾಗ ಅದು ಕಾಯಿ ಒಡೆಯಲ್ಲ. ಕಾಯಿ ಒಡೆಯೋಕ್ಕಿಂತ ಮೊದಲೇ ರಸಬಾಳೆಯನ್ನು ನಾವು ಕೊನೆಯನ್ನು ಕಡಿದು ಹಣ್ಣು ಮಾಡಿದಾಗ ತುಂಬಾ ಸ್ವೀಟು, ಹಣ್ಣು ಹಿಟ್ಟಿಟ್ಟಾಗಿರುತ್ತೆ. ಇದು ಶಾನ್ ಬಾಳೆ. ಇದ್ರ ವಿಶೇಷತೆ ಏನ್ ಸರ್? ಇದನ್ನ ನಾವು ಪೋಡಿ ಮಾಡ್ಬೋದು. ಆನಂತರದಲ್ಲಿ ಪಲ್ಯ ಸಾಂಬಾರ್ ಮಾಡ್ಬೋದು. ಇದು ಹಣ್ಣು ತಿನ್ಲಿಕ್ಕೆ ಅಷ್ಟು ಟೇಸ್ಟ್ ಆಗಲ್ಲ. ಇನ್ನು ಫುಲ್ ಬಲಿತ ಹಣ್ಣನ್ನ ನಾವು ಬೇಯಿಸಿ ತಿನ್ಬೋದು. ದೋಸೆ ಬಂಡಿ ಮೇಲೆ ಇಟ್ಟು ಬೇಯಿಸಿ ತಿನ್ಬೋದು. ಅದು ತುಂಬಾ ಟೇಸ್ಟ್. ಅದಕ್ಕೆ ತುಪ್ಪ ಹಾಕೊಂಡು ತಿನ್ಬೇಕು. ಶಾನ್ ಬಾಳೆ ಅಂತ ಇದ್ರ ಹೆಸರು. ಶಾನ್ ಬಾಳೆ. ಇದಕ್ಕೆ ನಾವು ಲೋಕಲ್ ಅಲ್ಲಿ ಅದೃಷ್ಟ ಬಾಳೆ ಅಂತ ಕರಿತೇವೆ. ಅದೃಷ್ಟ ಬಾಳೆ. ಅದೃಷ್ಟ ಬಾಳೆ. ಇದು ಹೂ ಗೊಂಚಲು ಬಿಟ್ಟಾಗ ಆ ರೈತನಿಗೆ ಅದೃಷ್ಟ ಒಲ್ದು ಬರೋದು ಗ್ಯಾರಂಟಿ. ಆದ್ರೆ ಇದು ನನ್ನಲ್ಲಿ ಈಗ ಸಾಮಾನ್ಯ 12 ವರ್ಷದಿಂದ ಇದೆ. ಯಾವ ಮರ ಸಹಿತ ಇಷ್ಟ ಹೈಟ್ ಹೋದ್ರು ಕೊನೆ ಬಿಟ್ಟಿಲ್ಲ. ಅದು ಸತ್ತೋಗಿ ಮತ್ತೆ ಮುರಿದು ಬಿಡತ್ತೆ. ನೆಕ್ಸ್ಟ್ ಮತ್ತೆ ಸಸ್ಯ ಆಗ್ತಿದೆ. ಇನ್ ಯಾವಾಗ ನನ್ನ ಅದೃಷ್ಟ ಬರುತ್ತೆ ಅಂತ ನೋಡ್ಬೇಕು. ಹಾಗಾಗಿ ಇದು ಅದೃಷ್ಟ ಬಾಳೆ. ಅದೃಷ್ಟ ಬಾಳೆ. ಅದೃಷ್ಟ ಇರೋರಿಗೆ ಹೂ ಬಿಡುತ್ತದೆ. ಹೂ ಬಿಡುತ್ತಿದೆ. ನೋಡಕ್ಕೂ ಎಲೆಗಳು ತುಂಬಾ ಚೆನ್ನಾಗಿದೆ. ಎಲೆಗಳು ಚಂದ ಇದೆ, ಡಿಫ್ರೆಂಟ್ ಇದೆ. ಒಂಥರ ಉಳಿದ ಎಲೆ ಹಂಗೆ ಚೇಂಜ್ ಇದೆ. ಹೌದು ಸರ್. ಮತ್ತೆ ಇದನ್ನ ಈ ಬಾಣಂತಿಗಳಿಗೆ ಔಷಧಿಗಾಗಿ ಕೊಡುವಂತದ್ದು. ಇದರ ಬಾಳೆಯ ಕಾಂಡವನ್ನ, ಅಂದ್ರೆ ಒಳಗಿನ ಜಿಂಗನ್ನ ನಾವು ಅಡಿಗೆ ಮಾಡಿ ಪಲ್ಯ ಮಾಡಿ ಅವರಿಗೆ ಕೊಡ್ತಾರೆ. ಈಗಾಗಲೇ ಕೆಲವಷ್ಟು ವೆರೈಟಿ ಬಾಳೆಯನ್ನ ಪರಿಚಯ ಮಾಡಿಸಿದ್ದೇನೆ. ಇನ್ನು ಹೊಸದಾಗಿ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯಗಳ ಮತ್ತೊಂದು 40 ವೆರೈಟಿ ಬಾಳೆ ಗಿಡವನ್ನ ಹಾಕಿರೋದು. ಎಲ್ಲ ಬದುಕಿ ಚೆನ್ನಾಗ್ ಆಗ್ತಾ ಇದೆ. ಎಲ್ಲ ಕಾಯಿ ಬಿಟ್ಟ ಮೇಲೆ ಅದು ಯಾವ್ಯಾವ ಜಾತಿ ಅಂತ ಮತ್ತೆ ನೋಡ್ಕೊಳ್ಳುವಂತದ್ದು. ಸರ್ ಅವ್ರ ಉದ್ದೇಶ ಏನಂದ್ರೆ, ಸುಮಾರು ಬಾಳೆ ಗಿಡಗಳಿದಾವೆ, ಆದ್ರೆ ಅದು ಗೊನೆ ಬಂದ್ಮೇಲೆ ಅದ್ರ ಬಗ್ಗೆ ಮಾಹಿತಿ ಹೇಳಿದ್ರೆ ನೋಡೋರ್ಗು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕೆಲವೊಂದು ಬಾಳೆಗಳ ಬಗ್ಗೆ ಅಷ್ಟೇ ಪರಿಚಯ ಮಾಡಿಸಿದ್ದಾರೆ. ಇನ್ನು ಈ ರೀತಿ ಸಾಲುಗಳಲ್ಲಿ ಹಲವಾರು ವಿವಿಧ ಜಾತಿಯ ಬಾಳೆಗಳನ್ನ ಹಾಕಿದ್ದಾರೆ. ಮುಂದಿನ ದಿನಗಳಲ್ಲಿ ಅನುಕೂಲ ಆದ್ರೆ ಪ್ರತಿಯೊಂದು ಜಾತಿಯ ಬಾಳೆ ಬಗ್ಗೆಯನ್ನು
ಸಂಪೂರ್ಣ ಮಾಹಿತಿ ಪಡೆಯೋ ಪ್ರಯತ್ನ ಮಾಡ್ತೀವಿ. ಇದು ಕಾವೇರಿ ಬಾಳೆ. ಕಾವೇರಿ ಬಾಳೆ ಕಾವೇರಿ ಬಾಳೆ. ಇದು ಏನ್ ವಿಶೇಷತೆ ಸರ್? ಇದು ವಿಶೇಷ ಅಂದ್ರೆ ಇದು ನಾವು ಗಿಡ ನೆಟ್ಟು 12 ತಿಂಗಳಿಗೆ ಕಾಯಾಗಿ ಹಣ್ಣಾಗಿ ತಿನ್ಲಿಕ್ಕೆ ಬರುವಂತದ್ದು. ಮತ್ತು ಇದು ಗಿಡದ ಗಾತ್ರ ಅತಿ ಚಿಕ್ಕ. ಮತ್ತೆ ಇದು ಗಾಳಿಗೂ ಸಹಿತ ಕಿತ್ತು ಬಿಡಲ್ಲ. ಈ ನಮ್ಮಲ್ಲಿ ಯಾಲಕ್ಕಿ ಬಾಳೆ ಅಥವಾ ಪುಟ್ಟ ಬಾಳೆಗಳು ಗಾಳಿ ಬಂದಾಗ ಬುಡಗುಡೆ ಕಿತ್ತು ಬಿಡುವಂತದ್ದು. ಇದು ಹಾಗಾಗಲ್ಲ. ಇದು ನೋಡಿ ಎಷ್ಟು ಚಿಕ್ಕ ಗಿಡಗಳಿಗೆ ಎಷ್ಟು ಚಂದ ಕೊನೆ ಬಂದಿದೆ ಅಂತ. ಹೌದು ಸರ್. ಇದು ನಾವು ಮನೆಯ ಅಂಗಳದಲ್ಲಿ ಗಾರ್ಡನ್ ತರವಾಗೂ ಇದನ್ನ ಬೆಳೆಸ್ಕೊಳ್ಬಹುದು. ಈ ಮಂಗಗಳ ಕಾಟಕ್ಕೋಸ್ಕರ ಎಲ್ಲದಕ್ಕೂ ಮುಚ್ಚಿಗೆ ಮಾಡಿ, ಮಂಗನ ಕಾಟಕ್ಕೋಸ್ಕರ ನಾವು ಇದಕ್ಕೆ ಎಲ್ಲ ಕುಂಡಿಗೆ ಬಂದ ತಕ್ಷಣ ಒಂದು ರಕ್ಷಾ ಕವಚವಾಗಿ ಒಂದು ಚೀಲವನ್ನು ಹಾಕುವಂತದ್ದು. ಇದು ಸಾವಿರ ಕದಳಿ ಅಥವಾ ಸಹಸ್ರ ಬಾಳೆ ಅಂತ ಕರೆಯುವಂತದ್ದು. ಇದು ಮೇಲಿಂದ ನೆಲದ ತನಕನೂ ಕೊನೆ ಬರುವಂತದ್ದು. ಮೇಲ್ಭಾಗದಲ್ಲಿ 4 ಬಂಚು ಕಾಯಿ ಬೆಳೆಯಲ್ಲ, ಉಳಿದ ಎಲ್ಲ ಕಾಯಿನೂ ಬೆಳೀತಿದೆ. ಚಿಕ್ಕದಿರುತ್ತೆ. ಹಣ್ಣಾದ್ರೂ ಸಹಿತ ಮಧ್ಯ ಒಂದು ಭಾಗದಲ್ಲಿ ಹಣ್ಣನ್ನ ಕೀಳ್ಲಿಕ್ಕೆ ಆಗಲ್ಲ. ಒಂದು ಬದಿಯಿಂದ ಹಣ್ಣು ತೆಗಿತಾ ಬಂದಾಗ ಅದನ್ನ ಕೀಳ್ಲಿಕ್ಕೆ ಬರುವಂತದ್ದು. ಇನ್ನು ತೆಳಗ್ ಬರುತ್ತೆ. ಅದು 3 ಮೀಟರ್ 2.5 ಮೀಟರ್ ಉದ್ದ ಬರುವಂತದ್ದು. ಹಣ್ಣು ತುಂಬಾ ಸ್ವೀಟ್ ಇರುತ್ತೆ. ಸಾವಿರ ಕದಳಿ. ಹಣ್ಣಿನ ಗಾತ್ರ ಮಾತ್ರ ಅತಿ ಚಿಕ್ಕದು. ಹಣ್ಣು ಚಿಕ್ಕದು, ಸ್ವೀಟ್ ಜಾಸ್ತಿ. ಅಂದ್ರೆ ಈಗ ಬನಾನಾ ತಳಿಗಳಲ್ಲೇ ಅತಿ ಚಿಕ್ಕದ ಹಣ್ಣು ಅಂದ್ರೆ ಈ ಸಾವಿರ ಕದಳಿ. ಇದು ವಾಟ್ ಬಾಳೆ. ಗೊನೆ ಬಂದಿದೆ. ಗೊನೆ ಬಂದಿದೆ. ಇದಕ್ಕೆ ಮಂಗನಿಂದ ರಕ್ಷಣೆಗಾಗಿ ರಕ್ಷಾ ಕವಚ ಹಾಕಿರುವಂತದ್ದು. ಮಂಗ ಕಾಟಕ್ಕೋಸ್ಕರ ಈ ತರ ಎಲ್ಲ ಹಾಕಿರ? ಈ ತರ ಹಾಕಿರೋದು. ಇದರ ವೈಶಿಷ್ಟ್ಯ ಏನು ಕೇಳಿದ್ರೆ ಇದು ಚಿಕ್ಕ ಗಾತ್ರದ ಹಣ್ಣಾಗುವಂತದ್ದು. ಇದು ಸಿಪ್ಪೆ ಕಪ್ಪಾಗಿ ಕೊಳೆತರೂ ಒಳಗೆ ಹಣ್ಣು ಹಾಳಾಗೋದಿಲ್ಲ. ಹಣ್ಣು ಹಾಗೆ ಇರ್ತದೆ. ಹಣ್ಣು ಹಾಗೆ ಇರುತ್ತೆ. ಅಂದ್ರೆ ಕೀಪಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಟೇಸ್ಟ್ ಅಲ್ಲೂ ಚೆನ್ನಾಗಿದೆ. ವಾಟ್ ಬಾಳೆ ಅಂತ. ವಾಟ್ ಬಾಳೆ. ಇದು ಬೆಟ್ಟದ ಬೆಳೆನೇ ಇರಲಿ, ಇದು ಹೈಬ್ರಿಡ್ ಬೆಳೆನೇ ಇರುತ್ತವೆ. ಇಡೀ ಹಣ್ಣು ಫುಲ್ ಬೆಳೆ ಬರಲ್ಲ, ಮುಕ್ಕಾಲು ಪ್ರಮಾಣ ಹಣ್ಣು ಬೆಳೆ. ಅದ್ರ ಮೇಲೆ ಒಂದು ನೀಲಿ ಪಟ್ಟಿ ಬರುತ್ತೆ. ತಿನ್ಲಿಕ್ಕೂ ತುಂಬಾ ಸ್ವೀಟು ಇರುತ್ತೆ. ಇದು ಮತ್ತೆ ಬೀಜದಿಂದ ಸಹಿತ ಅದೇ ಕಲರ್ ಬರಲ್ಲ. ಗ್ರಾಫ್ಟ್ ಗಿಡವನ್ನೇ ಮಾಡ್ಬೇಕು. ಗ್ರಾಫ್ಟ್ ಗಿಡ ಇದ್ರೆ ಅದೇ ಕಲರ್ ಬರುತ್ತೆ. ಬೀಜದಿಂದ ಚೇಂಜ್ ಆಗುತ್ತೆ, ಸ್ವಲ್ಪ ಚೇಂಜ್ ಬರುತ್ತೆ. ಬೆಳೆ ನೇರಳಲ್ಲೇ ಇದು ಬೆಟ್ಟದ ಬೆಳೆ ನೇರಳೆ, ಕಾಡಿನ ಬೆಳೆ ನೇರಳೆ. ನಾಟಿ ವೆರೈಟಿ. ಫುಲ್ ಕಾಯಿ ಬಿಟ್ಟಿದೆ ಸರ್. ತುಂಬಾ ಹೂವಾಗಿದೆ, ತುಂಬಾ ಕಾಯಿ ಆಗ್ತಿದೆ. ನಮ್ಮಲ್ಲಿ ಮಂಗನ ಕಾಟನ್ನು ತುಂಬಾ ಜಾಸ್ತಿ ಇರೋದಕ್ಕೆ ಅದನ್ನ ರಕ್ಷಣೆ ಮಾಡೋದೇ ಸ್ವಲ್ಪ ಕಷ್ಟ ಆಗಿದೆ ಸರ್. ಕಬ್ಬಿನಲ್ಲಿ ಎಷ್ಟು ವೆರೈಟಿ ಹಾಕಿದ್ರಿ ಸರ್? ಈಗ ಒಂದ್ 8 ವೆರೈಟಿ ಹಾಕೊಂಡಿದ್ದೇನೆ. ಅದ್ರ ವಿಶೇಷತೆಯನ್ನು ಯಾವ್ದು ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳಿಬಹುದು, ಯಾವ್ದು ತಿನ್ನಕ್ ಚೆನ್ನಾಗಿರ್ತದೆ ಮಾಹಿತಿ ಹೇಳಿ ಸರ್. ಅದರಲ್ಲಿ 3-4 ವೆರೈಟಿಗಳು ತಿನ್ನಕ್ಕೆ ತುಂಬಾ ಟೇಸ್ಟ್ ಇದೆ, ಸ್ವೀಟ್ ಇರುತ್ತೆ. ಅದರಲ್ಲಿ ಇದನ್ನ ದೊಡ್ಡ ಪ್ರಮಾಣದಲ್ಲೂ ಮಾಡಬಹುದು. ಬೆಲ್ಲ ಮಾಡ್ಲಿಕ್ಕೆ ಇದನ್ನ ಉಪಯೋಗಿಸಬಹುದು. ಇದು ಕೆಂಪು ಕೋಣನ ಕಟ್ಟೆ. ನೋಡ್ಲಿಕ್ಕೂ ಚಂದ. ಕಬ್ಬು ಸಾಮಾನ್ಯ 12ರಿಂದ 14 ಅಡಿ ಹೈಟ್ ಹೋಗುವಂತದ್ದು. ಇಳುವರಿನೂ ಚೆನ್ನಾಗಿದೆ. ಬೆಲ್ಲ ಸಹಿತ ಒಂದ್ ಡಬ್ಬಿಯಲ್ಲಿ 25 ಕೆಜಿ ತೂಗುವಂತದ್ದು. ಬೆಲ್ಲ ತೂಕನು ಜಾಸ್ತಿ ಇದೆ. ಕಲರ್ಫುಲ್ ಕೆಂಪ, ತಿನ್ಲಿಕ್ಕೆ ಸ್ಮೂತ್, ಈ ತರ ಇರುವಂತದ್ದು. ಹೀಗೆ ಬೇರೆ ಬೇರೆ ತರ ತಳಿಗಳ ಕಬ್ಬಿದೆ. ಕಪ್ಪು ಕಬ್ಬು, ಬಾಳೆ ಕಬ್ಬು, ದಾಸ್ ಕಬ್ಬು, ಆನೆ ಕಬ್ಬು, ರೇನ್ಬೋ ಕಬ್ಬು, ಕೆಂಪು ಮೋವಿಸು, ಬಿಳೆ ಮೋವಿಸು, ಈ ತರ ಎಲ್ಲ ಇದೆ. ಇದು ಕಪ್ಪು ಕಬ್ಬು ಏನ್ ಸರ್? ಇದು ಕಪ್ಪು ಕಬ್ಬು ಸಣ್ಣದು. ಇದು ಆನೆ ಕಬ್ಬು. ಈ ಆನೆ ಕಬ್ಬಿನ ವಿಶೇಷ ಅಂದ್ರೆ ಇದು ನೆಟ್ಟ ಕಬ್ಬು ತಿಳುವ ಬರುತ್ತೆ. ಕೋಳೆ ಬಂದ ಹಂಗೆ ದಪ್ಪ ಕಬ್ಬಾಗಿ ಬರುತ್ತೆ. ಅಥವಾ ಬಾಳೆ ಕಬ್ಬು ಅಂತಾನು ಕರೀತಾರೆ. ಇದು ದಾಸ್ ಕಬ್ಬು. ನೋಡ್ಲಿಕ್ಕೆ ಶೋಕ ತರ ಕಾಣುತ್ತೆ, ಬಣ್ಣ ತರ ಕಾಣುತ್ತೆ. ಇದು ಹಾಲು ತುಂಬಾ ಸ್ವೀಟು. ಮತ್ತೆ ಇದು ಸ್ಮೂತ್ ಇರುತ್ತೆ. ತಿನ್ನಕ್ಕೂ ಸ್ಮೂತ್ ಇರುತ್ತೆ. ಇದ್ಯಾವ್ ಸರ್? ಒಂಥರ ವಿಚಿತ್ರವಾಗೈತಲ್ಲ. ಇದು ಬ್ಲಾಕ್ ಕಬ್ಬು. ನನ್ನ ಹತ್ರ ಸಂಗ್ರಹ ಮಾಡಿದ ಕಬ್ಬಿನಲ್ಲೇ ಅತಿ ಸ್ವೀಟ್ ಇರುವಂತಹ ಕಬ್ಬು ಈ ಬ್ಲಾಕ್ ಕಬ್ಬು. ಆದ್ರೆ ಇದು ಅತಿ ಹೈಟ್ ಹೋಗಲ್ಲ, ಕುಬ್ಜ ತರ ಇರುತ್ತೆ. ಇದು ರೇನ್ಬೋ ಕಬ್ಬು. ನೋಡ್ಲಿಕ್ಕೆ ತುಂಬಾ ಚಂದ, ತುಂಬಾ ಸ್ವೀಟು. ಇದು ಬೀಟ್ರೂಟ್ ಕಬ್ಬು. ಬೀಟ್ರೂಟ್ ಕಲರ್ ಇದೆ. ಒಳಗೆ ನಾವು ಕಟ್ ಮಾಡಿ ಒಂದ್ 10 ನಿಮಿಷ ಕಲರ್ ಚೇಂಜ್ ಇರುತ್ತೆ. ಕಡಿ ನಾರ್ಮಲ್ ಕಬ್ಬು ಕಲರ್ ಬರುತ್ತೆ. ಕಬ್ಬಿನ ಹಾಲ್ ಸಹಿತ ಒಂದ್ 5 ನಿಮಿಷ ಕಲರ್ ಚೇಂಜ್ ಇರುತ್ತೆ. ಆನಂತರ ಹಾಗೆ ಬರುತ್ತೆ. ಇದು ಹೊಸದಾಗಿ ತಂದಿರೋ ಪ್ಲಾಂಟ್. ಇದು ಜಿಂಜರ್ ಟಾರ್ಚ್. ಇದ್ರಲ್ಲಿ 3 ಕಲರ್ ಇದೆ. ಬರುತ್ತೆ ಸರ್? ಅಲ್ಲ, ಇದರಲ್ಲಿ ತುಂಬಾ ಕಲರ್ಗಳಿದೆ. ನನ್ನ ಹತ್ರ ಇರೋದು 3 ಕಲರ್. ಇದು ಈ ತರ ಒಂದು ಕಲರ್, ಮತ್ತೊಂದು ಬಿಳೆ, ಮತ್ತೊಂದು ಸ್ವಲ್ಪ ಫುಲ್ ಪ್ರಮಾಣದಲ್ಲಿ ರೆಡ್. ಇದ್ರ ವಿಶೇಷತೆ ಏನ್ ಸರ್? ಇದು ನೋಡ್ಲಿಕ್ಕೆ ತುಂಬಾ ಚಂದ. ಇದು 1 ತಿಂಗಳ ಹೂವ
ಹಾಕೊಂಡೇ ಇರುತ್ತೆ. ಮತ್ತೆ ಈಗ ಒಂದು ಗುಂಪಿನಲ್ಲಿ ಸಾಮಾನ್ಯ ಇಡೀ ವರ್ಷನೂ ಒಂದಲ್ಲ ಒಂದು ಹೂ ಇರುತ್ತೆ. ಜಿಂಜರ್ ಟಾರ್ಚ್ ಅಂತಾರೆ ಸರ್. ಜಿಂಜರ್ ಟಾರ್ಚ್. ಇದ್ರ ಗಡ್ಡೆ ಏನಾದ್ರು ಉಪಯೋಗ ಬರುತ್ತೆ ಸರ್? ಇದು ಗಡ್ಡೆ ಇಲ್ಲ, ಇದನ್ನ ಸಸಿ ಮಾಡುವಾಗ ನಾವು ಗಡ್ಡೆಯನ್ನ ಕಿತ್ತೆ ನೆಡುವಂತದ್ದು. ಇದು ಏನೋ ಒಂಥರ ಈ ಕಾಂಡದ ಇಷ್ಟು ಭಾಗವನ್ನ ಏನೋ ಅಣಬೆ ಮಶ್ರೂಮ್ ಇಂದ ಏನೇನ್ ಐಟಮ್ ಮಾಡ್ತಾವೋ ಅದೇ ತರ ಮಾಡಿ ತಿಂತೇವೆ ಅಂತ ಹೇಳ್ತಾರೆ. ಅಡಿಗೆಗೂ ಬಳಸಬಹುದು ಅಂತ ಹೇಳ್ತಾರೆ, ಆದ್ರೆ ಗೊತ್ತಿಲ್ಲ, ನಾವು ಮಾಡಿ ನೋಡ್ಲಿಲ್ಲ. ಇದು ವೈಟ್ ಜಿಂಜರ್. ಇದು ಹೂವು ಬಿಳೆ ಹೂ ಆಗತ್ತೆ. ಇದು ಕೂಡ ಉಳುಕಿ ಜಿಂಜರ್ ಹಾಗೇನೆ ಒಂದು ತಿಂಗಳ ಇರುವಂತದ್ದು ಹೂವು. ನೋಡ್ಲಿಕ್ಕೆ ತುಂಬಾ ಚಂದ, ಬಿಳಿ ಕಲರ್. ಇದು ವನ ಸಂಪಿಗೆ ಅಥವಾ ಹಸಿರು ಸಂಪಿಗೆ. ಈ ಹೂವು ತುಂಬಾ ಪರಿಮಳ. ಸಂಜೆ 5 ಗಂಟೆಯಿಂದ ಬೆಳಗಿನ ಜಾಮದ 5 ಗಂಟೆ ತನಕ ಇದು ಒಂದು 100 ಮೀಟರ್ ಗಿಡದಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಪರಿಮಳ ಹರಡುತ್ತೆ. ಇದನ್ನ ನಾವು ಫುಲ್ ಹಳದಿಯಾದ ಹೂವನ್ನು ತೆಗೆದು ನೆರಳಿನಲ್ಲಿ ಒಣಸಿ ಒಂದು ಕಾಟನ್ ಬಟ್ಟೆಯಲ್ಲಿ ಇಟ್ಟು ಅಲ್ಮೇರ ಒಳಗಿಟ್ಟಾಗ ನಾವು ಎಷ್ಟು ಬಟ್ಟೆಗಳನ್ನು ಇಟ್ಟಿರ್ತೇವೋ ಅದೆಲ್ಲದು ಹಾಕದಂಗೆ ಪರಿಮಳ ಹರಡುತ್ತೆ. 1 ವರ್ಷ ತನಕ ಅದನ್ನ ಇಟ್ಕೊಳ್ಬಹುದು. ವನ ಸಂಪಿಗೆ. ಇದು ಸ್ಟ್ರಾಬೆರಿ ಹೂವ, ರೆಡ್. ಇದು ಈಗ ಕಾಯಿ ಇದೆ. ಇದು ಹಣ್ಣಾದ್ಮೇಲೆ ರೆಡ್ ಕಲರ್ ಬರುವಂತದ್ದು. ಇದರಲ್ಲಿ ಮತ್ತೆ ಹಳದಿನೂ ಕೂಡ ಇದೆ. ಅಂದ್ರೆ ಇವು ಹಣ್ಣು ಚಿಕ್ಕ ಸೈಜ್ ಬರ್ತದೆ ಸರ್? ಇನ್ನು ಸ್ವಲ್ಪ ದೊಡ್ಡ ಆಗ್ತಿದೆ. ಒಂದು ಅಡಿಕೆ ಗಾತ್ರ, ಅರ್ಧ ಅಡಿಕೆ ಗಾತ್ರದಲ್ಲಿ ಹಣ್ಣಾಗುವಂತದ್ದು. ಒಳಗೆ ಸ್ವಲ್ಪ ಬೀಜ, ಸ್ವೀಟ್ ಇರುತ್ತೆ. ಇದು ಒಂದು ಶೋ ಪ್ಲಾಂಟ್. ಇದು ನಮಗೆ ಕುರಿಯಾಜೆಯ KT ಭಟ್ರು ಅವರು ಕೊಟ್ಟಿರೋದು. ಇದು ಆನ್ಲೈನ್ ನಲ್ಲಿ ಒಂದು ಪೂಟಿಗೆ 550-600 ರೂಪಾಯಿ ರೇಟ್ ಎಲ್ಲ ಇದೆ. ಇದು ನೋಡ್ಲಿಕ್ಕೆ ತುಂಬಾ ಚಂದ. ಮರಗಳಿಗೆ ಹಬ್ಬಿಸಿದಾಗ ಅದು ಈ ತರ ಅಂಟ್ಕೊಂಡು ಚೆನ್ನಾಗಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ಒಂಥರ ಪೇಸ್ಟ್ ಮಾಡಿದಂಗೆ ಕಾಣ್ತದೆ ಸರ್. ಪೇಸ್ಟ್ ಮಾಡಿದಂಗೆ ತುಂಬಾ ಅಂಟ್ಕೊಂಡಿದೆ ಅದು. ಹೌದು ಸರ್. ಇದಕ್ಕೆ ನಾವು ಲೋಕಲ್ ಅಲ್ಲಿ ಸೊರವಿನ ಬಳ್ಳಿ ಅಂತ ಹೇಳ್ತೇವೆ, ವೈಜ್ಞಾನಿಕ ಹೆಸರು ಗೊತ್ತಿಲ್ಲ. ಇದು ಹಸುಗಳು ಕೆಟ್ಲಲ್ಲಿ ಹಾಲಿರುತ್ತೆ, ಅದು ಹಾಲು ಕೊಡಲ್ಲ. ಅಂತ ಸಂದರ್ಭಗಳಲ್ಲಿ ಇದನ್ನ ನಾವು ಎಲೆ ಮತ್ತು ಕಾಂಡವನ್ನ ಕೊಚ್ಚಿ ಅದಕ್ಕೆ ಸ್ವಲ್ಪ ಆಹಾರವಾಗಿ ಒಂದು ಅರ್ಧ ಕೆಜಿಯನ್ನ ಹಾಕಿದ್ರೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಒಳಗೆ ಅದು ಹಾಲು ಕೊಡ್ಲಿ ಸ್ಟಾರ್ಟ್ ಆಗತ್ತೆ. ನಾವು ಹಿಂಡಿದಾಗ ಹಾಲು ಬರಕ್ಕೆ ಸ್ಟಾರ್ಟ್ ಆಗತ್ತೆ. ಹಾಗೆ ಇದು ಸಾಮಾನ್ಯ ನಾವು ಹೈನುಗಾರಿಕೆ ಮಾಡುವಲ್ಲಿ ಈ ತರ ಬಳ್ಳಿಗಳನ್ನ ಸಾಮಾನ್ಯವಾಗಿ ಇಟ್ಕೊಳ್ಬೇಕು. ಇದು ಕೂಡ ಒಂದು ಔಷಧಿ ಗಿಡ. ಇದು ಸಾಮಾನ್ಯವಾಗಿ ಈಗ ಚೇಳು ಈ ತರದ್ದು ಅಥವಾ ಕುಂಚೇಳು ಈ ತರ ಕಡಿದಾಗ ಇದರ 4 ಎಲೆಯನ್ನು ತಿನ್ನಬೇಕು. ಆವಾಗ ನಮಗೆ ಅದರ ಚೇಳಿನ ಒಂದು ವಿಷಕ ದೇಹಕ್ಕೆ ಅಂಟ್ಕೊಂಡಿರೋದು ಇಳಿತದೆ. ಚಕ್ರಮಣಿ ಅಥವಾ ಬಿ ವಿಟಮಿನ್ ಅಂತ ಕರೀತಾರೆ. ಇದನ್ನ ನಾವು ತಂಬಳಿ ಮಾಡಿ ಸಹಿತ ಊಟ ಮಾಡಬಹುದು. ಅಥವಾ ಈಗ ಸಾಮಾನ್ಯ 50 ವರ್ಷದ ನಂತರಗಳಲ್ಲಿ ಬಾಯಿ ವಾಸನೆ ಆಗ್ಲಿ ಸ್ಟಾರ್ಟ್ ಆಗತ್ತೆ ಅಂತ ವಿಟಮಿನ್ ಕೊರತೆಯಿಂದ. ಅವಾಗ ಇದನ್ನ ಎಲೆಯನ್ನು 4 ತಿಂದ್ರೆ ಅದು ಸಹಿತ ಕಂಟ್ರೋಲ್ ಆಗುತ್ತೆ. ಇದು ಕಾಡು ಹಣ್ಣುಗಳಲ್ಲಿ ಹತ್ತಿ ಹಣ್ಣು. ಇದನ್ನ ಸಹಿತ ಹಣ್ಣು ಕೆಂಪು ಕಲರ್ ಬರುತ್ತೆ. ಇದನ್ನು ತಿನ್ಬಹುದು. ಈಗ ನನ್ನ ಹತ್ರ ಸುಮಾರು ಒಂದು 55 ವೆರೈಟಿ ಕಾಡು ಹಣ್ಣಿನ ಗಿಡಗಳಿದೆ. ಇದನ್ನ ಮತ್ತೆ ನಮ್ಮ ಈಗ ಹಿಂದೂಗಳ ಸಂಸ್ಕೃತಿಯಲ್ಲಿ ಇದನ್ನ ಸಮೇತವನ್ನು ಯಜ್ಞಯಾಗಾದಿಗಳಿಗೂ ಸಹಿತ ಬಳಸ್ತಾರೆ. ನನ್ನ ಹತ್ರ ಒಂದು 8 ಜಾತಿಯ ಪೈನಾಪಲ್ ಇದೆ. ಅದರಲ್ಲಿ ಇದು ಒಂದು ಪೈನಾಪಲ್. ಇದ್ರ ಹೆಸರು ಗೊತ್ತಿಲ್ಲ. ಇದು ನೋಡ್ಲಿಕ್ಕೆ ಶೋ ಗಿಡ ಕಂಡಂಗ್ ಕಾಣುತ್ತೆ. ಅದು ಪೈನಾಪಲ್ ತುಂಬಾ ಚೆನ್ನಾಗಿ ಇದು ಎಲ್ಲ ನೀಲಿ ತರ ಹೂ ತರ ಕಾಣುತ್ತೆ ನೋಡಿ. ಹೌದು ಸರ್, ತುಂಬಾ ಮುದ್ದಾಗಿದೆ. ಒಂಥರ ಡಿಸೈನ್ ಆಗಿದೆ. ಇದು ಹೊಸ ಫಲ. ಕಾಯಿ ದೊಡ್ಡದಾದ್ಮೇಲೆ ಯಾವ ತರ ಆಗುತ್ತೆ ನೋಡ್ಬೇಕು. ಇದು ಕಾಳುಮೆಣಸಿನಲ್ಲಿ ಬುಷ್ ಪೇಪರ್ ಮಾಡಿರುವಂತದ್ದು. ಇದರ ಈ ಬುಷ್ ಪೇಪರ್ ಗಿಡದ ಒಂದು ವೈಶಿಷ್ಟ್ಯ ಏನು ಕೇಳಿದ್ರೆ, ಇದು ಸ್ವಲ್ಪ ವೆರಿಗೇಟೆಡ್ ಹೇಗ್ ಬರುತ್ತೋ ಆ ತರ ಬರುವಂತಹ ತಳಿ. ಇದು ನೋಡ್ಲಿಕ್ಕೆ ತುಂಬಾ ಚಂದ. ಇದಕ್ಕೇನು ಕೇಳಿದ್ರೆ ನಾವು ಪ್ರತಿ ತಿಂಗಳಲ್ಲಿ ಗೊಬ್ಬರವನ್ನ ಬುಡಕ್ಕೆ ಕೊಡ್ತಾ ಇದ್ದಾಗ ಇದು ಒಂದು ಬದಿಗೆ ಸ್ವಲ್ಪ ಈ ತರ ಹಣ್ಣಿರುತ್ತೆ. ಒಂದ್ ಕಡೆ ಎಳೆತಿರುತ್ತೆ, ಒಂದ್ ಕಡೆ ಎಳೆತಿದೆ, ಒಂದ್ ಕಡೆ ಹೂ ಬರುತ್ತೆ. ಅಂದ್ರೆ ಟೋಟಲ್ ಆಗಿ ಇಡೀ ವರ್ಷ ಇರುವಂತದ್ದು. ನಾವು ಈ ತರ ಈಗ ಬಲಿತದನ್ನ ಮಾತ್ರ ಹಾರ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ಈ ತರನು ಪಾಟಲ್ಲಿ ಬೆಳೆಸಬಹುದು. ಈ ಟೆರಸ್ಗಳಲ್ಲಿ ನಾವು ಈ ತರದ್ದು ಬೆಳೆಸ್ಕೊಂಡ್ರೆ 1 ವರ್ಷಕ್ಕೆ 1 kg ಡ್ರೈ ಕಾಳು ಸಹಿತ ನಾವು ಕೊಯ್ಬಹುದು. 1 ವರ್ಷಕ್ಕೆ. ಈಗ ನಾವು ಸಾಮಾನ್ಯ ನಮ್ಮ ತೋಟದಲ್ಲಿ ಒಂದೇ ಸಲ ಹಾರ್ವೆಸ್ಟ್ ಮಾಡುವಂತದ್ದು. ಅಂದ್ರೆ ಈಗ 1 ತಿಂಗಳ ಅವಧಿಯಲ್ಲಿ 1 ಸಲ ಹಾರ್ವೆಸ್ಟ್ ಮಾಡುವಂತದ್ದು. ಇದು ಹಾಗಲ್ಲ. ಇದು ಯಾವ್ಯಾವ್ದು ಹಣ್ಣಾಗ್ತಾ ಬಂದಿದ್ಯೋ ಅವಾಗ ಹಾರ್ವೆಸ್ಟ್ ಮಾಡ್ತಾ ಹೋಗ್ಬೇಕು. ಇದು ಸರಕ ಅಶೋಕ.
ಇದು ವರ್ಷಕ್ಕೆ ಒಂದ್ ಟೈಮ್ ಹೂವಾಗುವಂತದ್ದು. ಇದರಲ್ಲಿ ದಿವ್ಯ ಔಷಧಿ ಗುಣ ಇರುವಂತಹ ಒಂದು ಕಾಡಿನ ಗಿಡ. ಇದರ ತೊಗಟೆಯ ಬಾರಕ ಸಹಿತ ತೆಗೆದು ಮಾರಾಟ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ. ಅದಕ್ಕೂ ಧಾರಣೆ ಇದೆ. ಈ ಅಶ್ವಕಾರಿಷ್ಟ ಅಂತ ಮಾಡ್ತಾರಲ್ಲ, ಇದರಿಂದ ಏನ್ ಸರ್? ಇದರಿಂದ ಆಗಬಹುದು, ನನಗೆ ಅದು ಗೊತ್ತಿಲ್ಲ. ಆದ್ರೆ ಇದರ ತೊಗಟೆಗಂತೂ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ. ಅಂದ್ರೆ ಇದನ್ನ ತೊಗಟೆಯನ್ನ ಗಿಡದ ಮುಕ್ಕಾಲು ಭಾಗ ಮಾತ್ರ ತೆಗಿಬೇಕು. ಒಂದು ಭಾಗ ಬಿಟ್ಟಾಗ ಮತ್ತು 1 ವರ್ಷದ ಅಥವಾ 2 ವರ್ಷದ ನಂತರ ಮತ್ತೆ ಅದು ಗಿಡ ಹಾಗೆ ಮತ್ತೆ ತೊಗಟೆ ಬರುತ್ತೆ. ಹೂ ತುಂಬಾ ಚೆನ್ನಾಗಿದೆ ಸರ್. ಹೂ ತುಂಬಾ ಆಗುವಂತದ್ದು. ಗೊಂಚಲು ಹೂ ಬಿಡುತ್ತೆ. ಇದು ಕಾಲಮೇಘ ಅಥವಾ ಜಿವಾಯತ್ ಕಡ್ಡಿ ಅಂತ ಕರೆಯುವಂತದ್ದು. ಇದು ಸಹಜವಾಗಿ ಅದು ಬೆಳಕೊಳುತ್ತೆ. ಇದು ಕಹಿ. ಇದನ್ನ ಔಷಧಿಗಾಗಿ ಬಳಸುವಂತದ್ದು. ಇದನ್ನ ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಕುಡಿತಾರೆ. ಸಾಮಾನ್ಯ ಹೊಟ್ಟೆ ಕಚ್ಚು ಈ ತರ ಆದ್ರೆ, ಹೊಟ್ಟೆ ನೋವಿಗೆ, ಇನ್ನು ಹಲವಾರು ಔಷಧಿಗಳಿಗೆ ಇದನ್ನ ಉಪಯೋಗಿಸ್ತಾರೆ. ಮಾರುಕಟ್ಟೆಯಲ್ಲಿ ಕೂಡ ಇದಕ್ಕೆ ಚೆನ್ನಾಗಿ ಧಾರಣೆ ಇದೆ. ಇದನ್ನ ಒಣಗಿದ್ದ 1 kgಗೆ ನಮ್ಮ ಹತ್ರ 50 ರೂಪಾಯಿ ಹಂಗೆ ಕೆಜಿಗೆ ಖರೀದಿ ಇದೆ. ಇದು ಒಣಗಿಸಿ ಮಾರ್ಬೇಕೇನು? ನೆರಳಿನಲ್ಲಿ ಒಣಗಿಸಿ ಮಾರುವಂತದ್ದು. ಇದ್ರ ಹೆಸರು ಸರ್? ಕಾಲಮೇಘ. ಇದಕ್ಕೆ ನಾವು ಎಸಿಡಿಟಿ ಗಿಡ ಅಂತ ಕರಿತೇವೆ. ಇದು ಒಂದು ಔಷಧಿ ಗಿಡ. ಎಸಿಡಿಟಿ ಕಾಯಿಲೆ ಇದ್ದವರು ಬೆಳಗಿನ ಹಸಿದ ಹೊಟ್ಟೆಯಲ್ಲಿ 4 ಎಲೆಯನ್ನ ತಿಂದು 1/2 ಮುಕ್ಕಾಲು ಲೀಟರ್ ನೀರು ಕುಡಿಬೇಕು. ಹೀಗೆ 45 ದಿವಸ ಮಾಡಿದ್ರೆ ಎಸಿಡಿಟಿ ಕಡಿಮೆ ಆಗುತ್ತೆ, ಕಂಪ್ಲೀಟ್ ಆಗಿ ಹೋಗುತ್ತೆ. ಇದು ಲೈಮ್ ಬೆರಿ. ಇದು ಹೀಗೆ ಸಣ್ಣ ಹಣ್ಣು ಬಿಡುತ್ತೆ. ಇದನ್ನ ಹೀಗೆ ತಿನ್ಬಹುದು, ಡೈರೆಕ್ಟ್ ಆಗಿ ತಿನ್ಬಹುದು ಸರ್. ಇದು ಕೆಂಪಗಾಗುತ್ತೆ, ಹೀಗೆ ಇರುತ್ತೆ ಸರ್. ಸಿಪ್ಪೆ ಕೆಂಪಾಗುತ್ತೆ, ಇನ್ನು ಸ್ವಲ್ಪ ಕಲರ್ ಬರುತ್ತೆ, ಫುಲ್ ಕಲರ್. ಲೈಮ್ ಬೆರಿ ಅಂತಾರೆ ಸರ್. ರೋಸ್ ಆಪಲ್ ಈಗ ಜಸ್ಟ್ ಫ್ಲವರಿಂಗ್ ಆಗಲಿ ಸ್ಟಾರ್ಟ್ ಆಗಿದೆ. ಇದು ಹಣ್ಣು ಸಹಿತ ತುಂಬಾ ಸ್ವೀಟು. ಇದನ್ನು ನಮ್ಮ ಆದಾಯ ಗಳಿಸುವ ದೃಷ್ಟಿಯಲ್ಲೂ ಕೂಡ ಇದು ಹಣ್ಣನ್ನು ಬೆಳೆದಿ ಮಾರಾಟಕ್ಕೆ ಸಹಿತ ಮಾಡಬಹುದು. ಇದು ವಾಟರ್ ಆಪಲ್ ಜಾತಿಲೇ ಬರುತ್ತೆ ಸರ್. ಆದ್ರೆ ವಾಟರ್ ಆಪಲ್ ಟೇಸ್ಟೇ ಬೇರೆ, ಇದೆ ಟೇಸ್ಟೇ ಬೇರೆ. ರೋಸ್ ಆಪಲ್ ಕಾಯಿ ದೊಡ್ಡದಾಗುತ್ತೆ ಸರ್. ಕಾಯಿ ದೊಡ್ಡಾಗುತ್ತೆ. ವಾಟರ್ ಆಪಲ್ ಸಹಿತ ಬರುತ್ತೆ. ಪನ್ನೇರಲ್ ಹಣ್ಣು ಅಂತ ಕರೀತಾರೆ. ಇದು ಕಾಡು ಹಣ್ಣಿನಲ್ಲಿ ಒಂದು ಹುಳಿ ಮಜ್ಜಿಗೆ ಹಣ್ಣು ಅಂತ. ಹುಳಿ ಮಜ್ಜಿಗೆ ಹಣ್ಣು. ಇದು ಹಣ್ಣು ಹುಳಿಸಿ ಇರುತ್ತೆ. ಇದು ಗಿಡ ಹುಳಿ ಮಜ್ಜಿಗೆ. ಇನ್ನೊಂದು ಬಳ್ಳಿ ಹುಳಿ ಮಜ್ಜಿಗೆ ಕೂಡ ಇದೆ. ಇದು ಎಲೆ ಸಹಿತ ಹುಳಿ ಇರುತ್ತೆ. ಇದು ಎಲೆಯನ್ನು ನಾವು ತಂಬಳಿ ಮಾಡಿ ಸಹಿತ ಊಟ ಮಾಡಬಹುದು. ತಂಬಳಿಗೆ ಬಳಸ್ತಾರೆ. ಫುಲ್ ಹುಳಿ ಇರುತ್ತೆ. ಇದು ತಾಪೇವಕ. ನನ್ನ ಎಡಭಾಗದಲ್ಲಿ ಇರುವಂತದ್ದು ರೆಡ್ ಕಲರ್. ಇದು ಬಲಭಾಗದಲ್ಲಿ ಇರುವಂತದ್ದು ವೆರಿಗೇಟೆಡ್. ಈ ವೆರಿಗೇಟೆಡ್ ಗಡ್ಡೆ ವೆರಿಗೇಟೆಡ್ ಆಗಲ್ಲ, ಈ ಗಿಡ ಮಾತ್ರ. ಇದು ಎಡಭಾಗದಲ್ಲಿ ಇರುವಂತದ್ದು ಗಡ್ಡೆನೂ ರೆಡ್ ಆಗುತ್ತೆ. ಇದರ ಹೆಸರು ಸರ್? ತಾಪಿಯೋಕ, ಮರಗೆಣಸು. ಮರಗೆಣಸಲ್ಲೇ 2 ತರ, ಒಂದು ವೆರಿಗೇಟೆಡ್ ಇದೆ, ಒಂದು ರೆಡ್ ಇದೆ. ಇನ್ನೊಂದು ಬಿಳೆ ವೆರೈಟಿ ಪಕ್ಕದಲ್ಲಿದೆ. ಇದು ಸ್ಪಾಂಜ್ ಗಿಡ. ಇದ್ರದ್ದು ಏನು ವಿಶೇಷ ಸರ್? ಇದರ ವಿಶೇಷ ಅಂದ್ರೆ ಈ ಕಾಂಡವು ಮೃದುವಾಗಿರುತ್ತೆ, ಕೈಯಲ್ಲಿ ಒಕ್ಸಿದಾಗ ಅಕ್ಕತ್ತೆ. ಒಂಥರ ಬಟ್ಟೆ ಮುಟ್ಟಿರ್ತಾರ. ಬಟ್ಟೆ ಮುಟ್ಟಿತಾವ, ಮೆತ್ತ ಇರುವಂತದ್ದು. ಮತ್ತೆ ಈ ಗಿಡದ ಎಲೆ ತುಂಬಾ ಸ್ಮೆಲ್. ಇದನ್ನ ಸುಗಂಧ ದ್ರವ್ಯವಾಗಿ ಬಳಸ್ತಾರ ಅಂತ ಅನ್ಸುತ್ತೆ ನನ್ಗೆ. ಇದರ ಎಲೆ ನೋಡಿ ಎಷ್ಟು ಸ್ಮೆಲ್ ಇದೆ ಅಂತ. ಹೌದು ಸರ್. ಸ್ಪಾಂಜ್ ಗಿಡ ಅಂತಾರೆ. ಸ್ಪಾಂಜ್ ಗಿಡ. ಇದು ವೈಟ್ ಮಲಯನ್ ಆಪಲ್. ಎಲ್ಲಾ ಕಡೆ ರೆಡ್ ಇದೆ. ಇದು ವೈಟ್. ಇದು ಮರ ಗಾತ್ರ ದೊಡ್ಡ, 1000ದಿಂದ 1500 ತನಕ 2000 ಹಣ್ಣು ಬಿಡುವಂತ. ತಿನ್ಲಿಕ್ಕೂ ತುಂಬಾ ಸ್ವೀಟ್ ಇದೆ. ಕಾಯಿನೂ ದೊಡ್ಡದು ಬರುತ್ತೆ. ಕಾಯಿ ಸೈಜ್ ದೊಡ್ಡ ಬರ್ತದೆ. ಈಗ ಆಗ್ತಾ ಇದೆ ಸರ್ ಹೂ. ಈಗ ಜಸ್ಟ್ ಹೂ ಆಗ್ತಾ ಇದೆ. ಹೂವಾಗಿ ಮಿಡಿ ಆಗಿದೆ. ಎಲೆಯಲ್ಲಿ ಇದು ಇನ್ನೊಂದು ಜಾತಿ, ವೆರಿಗೇಟೆಡ್ ಎಲೆ. ಆಗ್ಲೇ ಹೇಳಿದ್ರಲ್ಲ ಸರ್, ನೋಡ್ಲಿಕ್ಕೆ ಬಹಳ ಚಂದ ಇದೆ. ಹೌದು ಸರ್, ತುಂಬಾ ಚೆನ್ನಾಗಿದೆ ಸರ್. ಇದ್ರದ್ದು ಇನ್ನೊಂದು ಅಂದ್ರೆ ಇದ್ರ ಅಡಿಭಾಗ ಮತ್ತೊಂದು ಕಲರ್ ಇದೆ. ಓಹೋ, ಸೂಪರ್ ಸರ್, ಸೂಪರ್. ತಿನ್ನಕ್ಕೂ ಚೆನ್ನಾಗಿರುತ್ತೆ. ತಿನ್ನಕ್ಕೆ ಮೆಣಸು. ಇದು ಲಾಂಗ್ ಪೇಪರ್. ಇದು ಗಜ ಹಿಪ್ಲಿ ಅಂತಾನು ಕೂಡ ಕರೀತಾರೆ. ಇದು ಬಳ್ಳಿ ಹಿಪ್ಲಿ. ಇದು ವಿಯೆಟ್ನಾಂ, ಕಾಂಬೋಡಿಯಾದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಬೆಳೆಯುವಂತದ್ದು. ಇದರಲ್ಲಿ ನಮ್ಮ ಲೋಕಲ್ ಚಿಕ್ಕ ಹಿಪ್ಪಲಿಗೆ ನಮ್ಮಲ್ಲಿ ತುಂಬಾ ಧಾರಣೆ ಇದೆ. ಆದ್ರೆ ಇದನ್ನ ಸಹಿತ ಕೆಲವೊಂದು ಅಂಗಡಿಯವರು ಅಥವಾ ಕೆಲವು ಏಜೆಂಟ್ರು ಇದನ್ನ ಸಹಿತ ತಗೊಳ್ತಾರೆ. ಬಳ್ಳಿ ಹಿಪ್ಲಿ. ಬಳ್ಳಿ ಹಿಪ್ಲಿ ಖಾರ ಜಾಸ್ತಿ. ಈಗ ನಾವು ಪಾಪಟ್ಗಳಿಗೆ ಇದು 50 ಪಾಪಟ್ಗಳಿಗೆ 1 ಸಾಕಾಗತ್ತೆ. ಇದು ಕಾಂಡ ಕೆಸು.
ಎಲೆಗಳ ಗಾತ್ರ ತುಂಬಾ ದೊಡ್ಡ. ಇದನ್ನ ಕಾಂಡವನ್ನ ಪಲ್ಯ ಮಾಡಿ ಊಟ ಮಾಡುವಂತದ್ದು. ಇದ್ರ ಕಾಂಡ ಕೆಲ್ಸಕ್ಕೆ ಬರುತ್ತೆ. ಕಾಂಡ ಕೆಸು ಇಲ್ಲಿ ಕಾಂಡ, ಇಲ್ಲಿ ಬುಡದಲ್ಲಿ ಕಾಂಡ ಇರುತ್ತೆ. ಈ ತರ ಕಾಂಡ, ಈ ತರ ಕಾಂಡ ಇರುತ್ತೆ. ಇದು ಬಾಣಂತಿಗರಿಗೆ ಸನ್ನೆ ಅಂತ ಆಗತ್ತೆ. ಆವಾಗ ಅವರಿಗೆ ಇದನ್ನ ಪಲ್ಯ ಮಾಡಿ ಕೊಡುವಂತದ್ದು. ಅದ್ರೊಳಗೆ ಎಳೆ ಕಾಂಡ, ಈ ದಪ್ಪ ಕಾಂಡದ್ದೇ ಪಲ್ಯ ಮಾಡುವಂತದ್ದು. ಇದು ಸಾಮಾನ್ಯ ಒಂದು ಅಡಿಕೆ ಮರದ ಗಾತ್ರದಲ್ಲಿ ಒಂದು 3 ರಿಂದ 4 ಮೀಟರ್ ಎತ್ತರವನ್ನು ಬರುತ್ತೆ. ದೊಡ್ಡ ಎಲೆಗಳು ಸರ್. ಎಲೆಗಳು ತುಂಬಾ ದೊಡ್ಡ. ಇದು ಮಳೆ ಬಂದಾಗ ನಾವು ಛತ್ರಿ ಇಲ್ಲ ಅಂದ್ರೆ ಇದನ್ನ ಕಟ್ ಮಾಡಿ ತಲೆ ಹಾಕೊಂಡು ರಕ್ಷಣೆಯನ್ನು ಮಾಡ್ತೀವಿ. ಇದು ವೆನಿಲ್ಲಾ. ಈಗ ಹೂವ ಮೊಗ್ಗಾಗ್ಲಿ ಸ್ಟಾರ್ಟ್ ಆಗಿದೆ. ತುಂಬಾ ನೋಡಿ, ಇದೆಲ್ಲ ತುಂಬಾ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ. ಇದು ಹೂವು ಆಗತ್ತೆ. ಒಂದು ಗೊಂಚಲಿಗೆ 1 ತಪ್ಪು 2 ಒಂದ್ ದಿವಸಕ್ಕೆ ಹೂವಾಗುವಂತದ್ದು. ನಾವು ಕೈಯಿಂದ ಕೃತಕವಾಗಿ ಪರಾಗಸ್ಪರ್ಶವನ್ನ ಮಾಡ್ಬೇಕು. ಇದು ಕೃತಕ ಪರಾಗಸ್ಪರ್ಶ ನಮ್ಮ ದೇಶದಲ್ಲಿ ಮಾತ್ರ. ಮಡ್ಗಾಸ್ಕರದಲ್ಲಿ ಪಕ್ಷಿಗಳೇ ಸಹಿತ ಮಾಡುತ್ತೆ. ನಮ್ಮ ದೇಶದಲ್ಲಿ ಕೃತಕವಾಗಿ ಮಾಡ್ಬೇಕು. ಇದು ಬೀನ್ಸ್ ಉದ್ದ ಬರುತ್ತೆ. ಉದ್ದ ಬೀನ್ಸ್ ಗಳಿಗೆ 11 ಇಂಚು ಹೀಗೆಲ್ಲ ಉದ್ದ ಬಂದ್ರೆ ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್ ಆಗತ್ತೆ. ತುಂಬಾ ಧಾರಣೆ ಸಹಿತ ಇದೆ ಇದಕ್ಕೆ. ಹಸಿತಕ್ಕೆ ಕೆಜಿಗೆ 1,500 2,000 ತನಕ ಧಾರಣೆ. ನಿಮ್ಮ ಹತ್ರ ಎಷ್ಟು ಬಳ್ಳಿ ಇದಾವ ಸರ್? ನನ್ನ ಹತ್ರ 100 ಬಳ್ಳಿ ಇದೆ. 100 ಬಳ್ಳಿ 100 ಬಳ್ಳಿ ಇದ್ದು ರೋಗ ನಿರೋಧಕ ಶಕ್ತಿಯನ್ನ ತಡ್ಕೊಳ್ಳುವಂತಹ ಬಳ್ಳಿಗಳೇ ಇದು. ಇನ್ನು ಕೆಲವು ಕಡೆ ಅದಕ್ಕೆ ತುಂಬಾ ರೋಗ ಇದೆ. ಇಲ್ಲಿ ಆದ್ರೆ ಯಾವ ಬಳ್ಳಿಗೂ ರೋಗ ಬಂದಿಲ್ಲ. ಇದು ವೆರಿಗೇಟೆಡ್ ಜಾಕು. ಇದು ಕುರಿಯಾಜೆಯ ಕೇಟಿ ಭಟ್ರೆ ಕೊಟ್ಟಿರೋದು. ನಾನು ಒಂದು ಗಿಡವನ್ನು ನಾಟಿ ಮಾಡಿದ್ದೇವೆ. ವೆರಿಗೇಟೆಡ್ ಆಲ್ಸೋ. ಇದು ಕಾಯಿ ವೆರಿಗೇಟೆಡ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಎಲೆ ಅಂತೂ ಬಂದಿದೆ. ನನ್ನ ಹತ್ರ 30 ತಳಿಯ ಹಲಸಿನ ಜಾತಿಗಳಿದೆ. ಅದರಲ್ಲಿ ಇದು ಒಂದು ಹೊಸ ತಳಿ. ಇದಕ್ಕೆ ನಾವು ಲೋಕಲ್ ಕಾನ್ಕೊಡ್ಲಿ ಜಾಕ್ ಅಂತ ಇಟ್ಕೊಂಡಿರೋದು. ನೆಟ್ಟಿ 1 ತಿಂಗಳಿಗೆ ಇದಕ್ಕೆ ಮಿಡಿ ಸ್ಟಾರ್ಟ್ ಆಗಿದೆ ನೋಡಿ. ಚೆನ್ನಾಗಿ ಮಿಡಿ ಬರುತ್ತೆ. ಇದನ್ನು ಮತ್ತೆ ಗಿಡಗಳು ಕೂಡ ಸಿಗತ್ತೆ. ಆದ್ರೆ ಗಿಡದ ರೇಟ್ ಒಂದು ಗಿಡಕ್ಕೆ 3,500 ರಿಂದ 4,000 ರೂಪಾಯಿ ಧಾರಣೆ. ಅಷ್ಟು ಕಾಸ್ಟ್ಲಿ ಇದೆ ಸರ್. ಯಾಕಂದ್ರೆ ನೋಡಿ, ನೆಡುವಾಗ ಇಷ್ಟು ಚಿಕ್ಕದ ಕಾಯಿ ಬಿಡುತ್ತೆ. ಇದು ಗ್ರೀನ್ ಜಂಬೋ ವೆರೈಟಿ. ಇದು ಹಣ್ಣು ವಾಟರ್ ಆಪಲ್ ಅಲ್ಲೇ ಒಂದು ಸಾಮಾನ್ಯ 30-35 ವೆರೈಟಿ ವಾಟರ್ ಆಪಲ್ ಅಲ್ಲಿ 5-6 ವೆರೈಟಿಗಳು ತುಂಬಾ ಸ್ವೀಟ್. ಅದರಲ್ಲಿ ಇದು ತುಂಬಾ ಸ್ವೀಟ್. ಗ್ರೀನ್ ಜಂಬೋ ಅಂತಾರೆ. ಗ್ರೀನ್ ಜಂಬೋ. ಇದು ಇನ್ನು ಫುಲ್ ಕಾಯಿ ಬಲ್ತಿಲ್ಲ, ಆದ್ರೂ ಟೇಸ್ಟ್ ಇದೆ, ಸ್ವೀಟ್ ಇದೆ. ಇಲ್ಲಿ ಚಿಕ್ಕ ಕಾಯಿಗಳು ಆಗ್ತಾ ಇದೆ. ತುಂಬಾ ಹೂ ಇದೆ. ಈಗೆಲ್ಲ ಫ್ಲವರ್ ಸ್ಟಾರ್ಟ್ ಆಗಿದೆ. ಇದು ಗಿಡ ತುಂಬಿ ಆಗಿದೆ. ಇದು ಸಾಮಾನ್ಯ 4ನೇ ವರ್ಷದ ಗಿಡ. ಇದು ಬಂಚ್ ಹೂವ. ಇದು ಎಲೆ ನೋಡ್ರೆ ಸೀಬೆ ಎಲೆ ತರ ಕಾಣಲ್ಲ, ಆದ್ರೂ ಸೀಬೆನೆ. ಚಿಕ್ಕ ಹಣ್ಣು ತುಂಬಾ ಆಗುವಂತದ್ದು. ಹಣ್ಣಾದ್ಮೇಲೆ ಹಳದಿ ಆಗ್ತಿದೆ, ಗೊಂಚಲು ಬಿಡುವಂತದ್ದು. ಈ ಹಳದಿ ಹಣ್ಣು ಆಗಿ ಹಣ್ಣು ನೆಲಕ್ಕೆ ಬಿದ್ದ ಮೇಲೆ ನಾವು ತಿನ್ಬೇಕು, ಅವಾಗ ತುಂಬಾ ಸ್ವೀಟ್. ಬಂಚ್ ಗೋವಾ ಅಂತಾರೆ. ಬಂಚ್ ಗೋವಾ. ಇದು ಆಪಲ್ ಮ್ಯಾಂಗೋ. ಇದ್ರ ವಿಶೇಷತೆ ಏನ್ ಸರ್? ಇದು ಹಣ್ಣು ಸಹಿತ ನೋಡಿದ್ರೆ ಆಪಲ್ ತರನೇ ಕಾಣುತ್ತೆ. ಇದು ಈ ಸಲ ಹೊಸಫಲ. ಈ ತರ ಚಂದ ನೋಡಿ, ಎಷ್ಟು ಚಂದ ಹೂ ಬಂದಿದೆ, ಕಾಯಿನೂ ನಿಂತಿದೆ. ಇದು ನನಗೆ ಕೊಡುವಾಗ ಇದು ಆಪಲ್ ತರನೇ ಹಣ್ಣಾಗುವಂತದ್ದು ಹೇಳಿ ಕೊಟ್ಟಿದ್ದಾರೆ. ಈಗ ಹಣ್ಣಾದ್ಮೇಲೆ ನೋಡ್ಬೇಕು, ಕಾಯಾಗಿ ಹಣ್ಣಾದ್ಮೇಲೆ ನೋಡ್ಬೇಕು, ಗೊತ್ತಾಗ್ತದೆ. ಇದು ದಾಲ್ಚಿನ್ನಿಯಲ್ಲಿ ಇನ್ನೊಂದು ತಳಿ. ಇದರ ತೊಟ್ಟಿನ ಭಾಗ ಸಹಿತ ಸ್ವಲ್ಪ ಕೆಂಪು ಬರುವಂತದ್ದು. ಇದರಲ್ಲಿ ಮತ್ತೊಂದು ಕೆಂಪು ಇನ್ನೊಂದು ತಳಿ ಇದೆ, ಅದು ಮೆಣಸು. ಅದು ಕಾಡು ತಳಿ. ಇದನ್ನ ನಾನು ನನಗೆ PPVFR ಅವಾರ್ಡ್ ಸಿಕ್ಕಿದಾಗ ಒಂದು ತಳಿಯನ್ನ ದಾಪುಲಿಯ ಸಂಶೋಧನಾ ಸಂಸ್ಥೆ ಕೂಡ ಹಸ್ತಾಂತರಿಸಿದ್ದೆ. ಇದು ನೋಡಿ, ಇದು ಮೊಗ್ಗು ತುಂಬಾ ಬರುತ್ತೆ. ಈ ತರ ಮೊಗ್ಗು ಬರುವಂತದ್ದು. ಇದರ ಮತ್ತೆ ಈ ಎಲೆಯ ಈ ತೊಟ್ಟು ಭಾಗ ಸಹಿತ ಸಿಹಿ ಇರುತ್ತೆ. ಇದನ್ನ ತಿಂದಾಗ ತಿನ್ನಕ್ಕೆ ಸ್ವೀಟ್ ಇರುತ್ತೆ. ಇದಕ್ಕೆ ಸಿರ್ಸಿ ಅರಣ್ಯ ಕಾಲೇಜಿನಲ್ಲಿ ಡಾಕ್ಟರ್ ವಾಸುದೇವ್ ಅವರ ನೇತೃತ್ವದಲ್ಲಿ ಹನುಮಂತ ಅಂತ ಅವರು ರಿಸರ್ಚ್ ಮಾಡಿ PhD ಒಳಗೆ ಗೋಲ್ಡ್ ಮೆಡಲ್ ಪಡೆದಿದ್ದಾರೆ. ಇದು ಕೇಂದ್ರ ಸರ್ಕಾರದ ಜೀವ ಬಜೆಟ್ ನೈಸರ್ಗಿಕ ಕೃಷಿ ಯೋಜನೆ. ಈ ಯೋಜನೆಯ ಫಲಾನುಭವಿ ಕೂಡ ಆಗಿದ್ದೆ. ಅದರ ಒಟ್ಟಿಗೆ ನಾನು ರೈತರಿಗೆ ತರಬೇತುದಾರನು ಕೂಡ ಆಗಿ ನನ್ನ ಕೃಷಿ ಇಲಾಖೆ ವತಿಯಿಂದ ತೋಟಗಾರಿಕಾ ಕಾಲೇಜ್ ವತಿಯಿಂದ ನೇಮಿಸಿಕೊಂಡಿದ್ರು. ಇದು ನಾನು 1 ಎಕರೆ ಕ್ಷೇತ್ರದಲ್ಲಿ ನೈಸರ್ಗಿಕ ಕೃಷಿ, ಇದಕ್ಕೆ ಜೀವಾಮೃತ ಮತ್ತು ಘನ ಜೀವಾಮೃತ ಇಷ್ಟೇ ಉಪಯೋಗಿಸಿ ಬೆಳೆಯುವಂತಹದ್ದು ದಾಲ್ಚಿನ್ನಿ ತೋಟವನ್ನ. ಇದಕ್ಕೆ ಮತ್ತೆ ಯಾವುದೇ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಅಥವಾ ಕೆಮಿಕಲ್ ಯಾವ್ದು ಯೂಸ್ ಮಾಡ್ತಾ ಇರಲಿಲ್ಲ. ಇದು 1 ಎಕರೆಯಲ್ಲಿ ನನಗೆ ಸಾಮಾನ್ಯ ಒಂದು 80 ರಿಂದ 85 kg ಡ್ರೈ ಮೊಗ್ ಸಿಕ್ಕಿದೆ. ಇದು ಒಂದೊಂದು ವರ್ಷ ಧಾರಣೆ ವ್ಯತ್ಯಾಸವಾಗತ್ತೆ. ಕಳೆದ ವರ್ಷ
ಅದಕ್ಕೂ ಹಿಂದಿನ ವರ್ಷ 1500 ರೂಪಾಯಿ ಕೆಜಿ ಇತ್ತು, ಕಳೆದ ವರ್ಷ 800 ರೂಪಾಯಿ ಕೆಜಿ ಇತ್ತು. ಮತ್ತೆ ಇದಕ್ಕೆ ಏನು ಕಳೆದ್ರೆ ಮಂಗಗಳ ಕಾಟ ಯಾವ್ದು ಇಲ್ಲ. ನಾವು ಮಂಗ ತಿಂದೆ ಹೋದ ಬೆಳೆಯನ್ನ ಹುಡುಕಿ ಹುಡುಕಿ ಈ ಬೆಳೆಯನ್ನ ಬೆಳೆದಿರುವಂತದ್ದು. ಎಕರೆ ಏರಿಯಾ ಇದೆ, ಇದರಲ್ಲಿ ಏನೇನು ಬೆಳೆ ಹಾಕಿರ್ತಾರೆ? ಇಲ್ಲಿ 10 ಗುಂಟೆ ಕ್ಷೇತ್ರ ಇದೆ. ಇದರಲ್ಲಿ ವಿಶೇಷವಾಗಿ ಅಪ್ಪೆ ಮಿಡಿ, ಒಂದು 4-5 ಜಾತಿಯ ಸೀಬೆಹಣ್ಣು, ಆಮೇಲೆ ಮ್ಯಾಂಗೋ. ಮ್ಯಾಂಗೋ ಎಷ್ಟು ಜಾತಿ? ಮ್ಯಾಂಗೋದಲ್ಲಿ 30 ಜಾತಿ, ಅಪ್ಪೆದಲ್ಲಿ 40 ಜಾತಿ, ಕಡಿಗಾಯಿ 2 ಜಾತಿ, ಸಾಸ್ಮೆ ಹಣ್ಣಲ್ಲಿ 2 ಜಾತಿ. ಒಟ್ನಲ್ಲಿ ಇಲ್ಲಿ ಅಪ್ಪೆ ಮಿಡಿ ಮ್ಯಾಂಗೋ ಮೇನ್ ಇದೆ. ಅಪ್ಪೆ ಮಿಡಿ ಮ್ಯಾಂಗೋ ಮೇನ್ ಇದೆ. ಮಧ್ಯದಲ್ಲಿ ಸೀಬೆಗಳು. ಮಧ್ಯದಲ್ಲಿ ಒಂದು 4-5 ವೆರೈಟಿ ಸೀಬೆ ಇದೆ. ಒಟ್ನಲ್ಲಿ ಒಂದೊಂದು ಡಿವಿಷನ್ ಸಪರೇಟ್ ಮಾಡ್ತಾ ಹೋಗಿರಿ ಸರ್? ಸಪರೇಟ್ ಮಾಡ್ತಾ ಇದ್ದೇನೆ. ಇದರಲ್ಲಿ 40 ಜಾತಿಯ ಅಪ್ಪೆ ಮಿಡಿಗಳಿದೆ. ಅದು ಹೇಗೆ ಅಂದ್ರೆ, ಈಗ ಅಪ್ಪೆದಲ್ಲಿ 1000 ಜಾತಿಗಳಿದೆ. ಅದರಲ್ಲಿ ಆಯಾ ಹಳ್ಳಿಯಲ್ಲಿ ಅತಿ ಮುಖ್ಯದ ತಳಿ ಅಂತ ಹೇಳುವ ಗುರುತಿಸಲ್ಪಟ್ಟಂತಹ ತಳಿಗಳನ್ನ ನಾವು ಆಯ್ಕೆ ಮಾಡಿ ತಂದಿರೋದು. ಇದಕ್ಕೆ ನನಗೆ ಅರಣ್ಯ ಕಾಲೇಜಿನ ಡಾಕ್ಟರ್ ವಾಸುದೇವ್ ಅವರು, ಈಗ ಡೀನ್ ಆಗಿದ್ದಾರೆ, ಅವರು ಕೂಡ ಹೆಲ್ಪ್ ಮಾಡಿದ್ದಾರೆ. ಅವ್ರದ್ದು ITF ಪ್ರಾಜೆಕ್ಟ್ ಅಲ್ಲಿ ಅವರು ಕೂಡ ಇದನ್ನ ರಿಸರ್ಚ್ ಮಾಡಿದ್ದಾರೆ. ಯಾವ ತಳಿಯಲ್ಲಿ ಹೆಚ್ಚು ತಾಳಿಕೆ ಬರುವಂತಹದ್ದು, ಆ ತರ ಗಿಡಗಳನ್ನು ಸಹಿತ ನನಗೆ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಾನು ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿ ಅತಿ ಉದ್ದದ ಗಾತ್ರದ್ದು, ಉದಾಹರಣೆಗೆ ಕರ್ಣಕುಂಡಲ, ಇರಾಸೆ ಅಪ್ಪೆ, ಇವೆಲ್ಲ ಅತಿ 8 ಸೆಂಟಿಮೀಟರ್ ಉದ್ದ ಬರುವಂತಹ ತಳಿಗಳು. ಆಮೇಲೆ ಅತಿ ಚಿಕ್ಕದ ತಳಿ, ಆ ತರದ್ದೆಲ್ಲಾನು ಆಯ್ಕೆ ಮಾಡಿಕೊಂಡು ನನ್ನ ತಾಕದಲ್ಲಿ ಬೆಳೆಸಿದ್ದೇನೆ. ಈಗ ಒಂದು 20 ವೆರೈಟಿಗಳಿಗೆ ಫ್ಲವರಿಂಗ್ ಸ್ಟಾರ್ಟ್ ಆಗಿ ಫ್ಲವರ್ ಬಂದಿದೆ. ಈ ವರ್ಷ ಒಂದ್ ಸ್ವಲ್ಪ ಜಾಸ್ತಿ ಹೂಗಳು ಬಂದಿದೆ, ನೋಡ್ಬೇಕು ಎಷ್ಟು ನಿಲ್ಲತ್ತ ಇಲ್ವಾ ಗೊತ್ತಿಲ್ಲ. ಸರ್, ಟೋಟಲ್ ನಿಮ್ 5 ಎಕರೆ ಏರಿಯಾದಲ್ಲಿ ಗೊಬ್ಬರದ ನಿರ್ವಹಣೆ ಯಾವ ತರ ಮಾಡ್ತೀವಿ ಸರ್? ನಾನೀಗ ಅಡಿಕೆ, ಕಾಳುಮೆಣಸು ಈ ತರ ತೋಟಗಳಿಗೆ ಸಾವಯವ ಗೊಬ್ಬರ ಮತ್ತು ಪ್ಲಸ್ ರಾಸಾಯನಿಕ ಗೊಬ್ಬರ ಪ್ಲಸ್ ನಮ್ಮ ಕೊಟ್ಟಿಗೆ ಗೊಬ್ಬರವನ್ನು ಸಹಿತ ಕೊಡ್ತೇನೆ. ಈಗ ದಾಲ್ಚಿನಿಗೆ ಜೀವ ಬಜೆಟ್ ಕಲ್ಟಿವೇಶನ್, ಅದು ಅಲ್ಲಿ ಏನು ಕೇಳಿದ್ರೆ ಜೀವಾಮೃತ, ಘನ ಜೀವಾಮೃತ ಬಿಟ್ಟರೆ ಮತ್ತೆ ಯಾವ್ದು ಕೊಡಲ್ಲ. ಈ ಅಪ್ಪೆ ಮಿಡಿ ಮತ್ತು ಹಣ್ಣಿನ ಮಾವಿನಗಳಿಗೆ ಇದಕ್ಕೆ ರೆಡಿಮೇಡ್ ಸಾವಯವ ಗೊಬ್ಬರ ಕೊಡ್ತೇನೆ. ಯಾಕೆ ಕೇಳಿದ್ರೆ ನನ್ನ ಹತ್ರ ಎಲ್ಲದಕ್ಕೂ ಸಾಕಾಗುವಷ್ಟು ಕಾಂಪೋಸ್ಟ್ ಗೊಬ್ಬರವಾಗ್ಲಿ, ಕೊಟ್ಟಿಗೆ ಗೊಬ್ಬರ ಆಗ್ಲಿ, ಎರೆಹುಳು ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಆಯಾ ಬೆಳೆಗಳಿಗೆ ನೋಡಿ, ಈಗ ಉದಾಹರಣೆಗೆ ನಾವು ಕಾಳುಮೆಣಸನ್ನ ಸಾವಯವದಲ್ಲಿ ಅಂತಾನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಹೇಳ್ಕೊಳ್ಬಹುದು ನಮ್ಮ ಸಾವಯವ ಅಂತ, ಆದ್ರೆ ಮಾಡ್ಲಿಕ್ಕೆ 100ಕ್ಕೆ 100 ಚಾನ್ಸ್ ಇಲ್ಲ. ಇನ್ನು ಅಕಸ್ಮಾತ್ ಮಾಡಿದ್ರು ಸಹಿತ 4 ವರ್ಷ 5ನೇ ವರ್ಷದಲ್ಲಿ ಕಾಳುಮೆಣಸು ಬಳ್ಳಿ ಉಳಿಸ್ಕೊಳ್ಳಿಕ್ಕೆ ಆಗಲ್ಲ. ಹಾಗಾಗಿ ಅಲ್ಲೂ ಸಹಿತ ನಾನು ಜೀವಾಣುಗಳನ್ನ ಬುಡಕ್ಕೆ ಹಾಕ್ತೇನೆ. ಆ ಜೊತೆಯಲ್ಲಿ NPK ಗೊಬ್ಬರಗಳನ್ನು ಕೊಡ್ತೇನೆ. ಅದರ ಜೊತೆಯಲ್ಲಿ ಬುಡಕ್ಕೆ COC ಡ್ರೆಂಚಿಂಗ್ ಕೂಡ ಮಾಡ್ತೇನೆ. ಇಲ್ಲಿ ಹಾಗಲ್ಲ, ಇಲ್ಲಿ ಎಲ್ಲ ರೆಡಿಮೇಡ್ ಸಾವಯವ ಗೊಬ್ಬರವನ್ನ 10 kg ಗಿಡದ ಗಾತ್ರಗಳನ್ನ ಆಧರಿಸಿ ಕೊಡ್ತೇನೆ. ಹಾಗಾಗಿ ಫ್ಲವರಿಂಗ್ ಚೆನ್ನಾಗಿ ಬಂದಿದೆ. ಮತ್ತೆ ಅಪ್ಪೆ ಮಿಡಿಗೆ ಏನ್ ಹೇಳ್ತಾರೆ, ನೀರ್ ಬೇಕು ಅಂತ ಹೇಳ್ತಾರೆ. ನೀರ್ ಇಲ್ಲದೆ ಒಣ ಭೂಮಿಯಲ್ಲೂ ಸಹಿತ ಒಂದು ಅಪ್ಪೆ ಮಿಡಿ ಸ್ಟಾರ್ಟ್ ಆಗಿದೆ. ಇದಕ್ಕೇನು ನಾವು ಕೊಡುವ ಗೊಬ್ಬರಗಳನ್ನ ಆಧರಿಸಿ ಆ ಗಿಡಗಳು ಹೂವು ಕಾಯಿಯನ್ನ ಬಿಡುವಂತ. ನೋಡದಲ್ಲ ರೈತ ಬಾಂಧವ್ರೆ, 5 ಎಕರೆಯಲ್ಲಿ ವಿಶೇಷವಾಗಿ 1800 ತರದ ಬೆಳೆಗಳನ್ನ ಬೆಳೆದಿದ್ದಾರೆ. ಅದರಲ್ಲಿ ತೋರಿಸಿದ್ದು ಸ್ವಲ್ಪವೇ ಮಾತ್ರ, ತೋರಿಸ್ತಾ ಹೋದ್ರೆ ದಿನಾನು ಸಾಲೋದಿಲ್ಲ. ಅವ್ರ ಉದ್ದೇಶ ಏನಂದ್ರೆ, ಹಣ್ಣು ಕಾಯಿ ಇದ್ದಾಗ ಅದನ್ನ ತೋರಿಸಿದ್ರೆ ನೋಡುಗರಿಗೂ ಚೆನ್ನಾಗಿರ್ತದೆ ಮತ್ತು ಅವ್ರಿಗೆ ಮುಂದೆ ಬೆಳೆಸೋದಕ್ಕೆ ಐಡಿಯಾ ಬರ್ತದೆ. ನಾವು ಬರೀ ಗಿಡನ ತೋರಿಸಿದ್ರೆ ಉಪಯೋಗ ಇರಲ್ಲ, ಮತ್ತೆ ಇನ್ನೊಂದು ಸತಿ ಹಣ್ಣಾದಾಗ ಮತ್ತೊಂದು ಸತಿ ತೋರಿಸಿದ್ರಾಯ್ತಂತ ಮುಖ್ಯವಾಗಿರುವಂತ ಬೆಳೆಗಳನ್ನು ಪರಿಚಯ ಮಾಡಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ 1 ಎಕರೆ ಚಕ್ಕೆ ಮತ್ತು ಈ ಮಾವು, ಅಪ್ಪೆ ಮಿಡಿ, ಹಲವಾರು ತರದ ತಳಿಯ ಅಪ್ಪೆ ಮಿಡಿ ಗಿಡಗಳನ್ನ ಕಾಣ್ಬೋದು. ಇಂಥ ವಿಶೇಷವಾದಂತ ತೋಟಕ್ಕೆ ಬಂದು ನಮಗೂ ತುಂಬಾ ಖುಷಿ ಆಯ್ತು. ಇಂಥ ವಿಶೇಷವಾದ ತೋಟ ನಿರ್ಮಾಣ ಮಾಡಿದಂತ ಪ್ರಸಾದ್ ರಾಮ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ. ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ. ಎಲ್ರಿಗೂ ಇವ್ರು ಮಾಡ್ತಿರೋ ಪದ್ಧತಿ, ಇವ್ರಲ್ಲಿರುವಂತ ಹಣ್ಣಿನ ಗಿಡಗಳಾಗ್ಲಿ ಈ ತರ ಗಿಡಗಳ ಬಗ್ಗೆ ಮಾಹಿತಿ ಸಿಗಲ್ಲ ಅಂತ ಹೇಳ್ತಾ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.